ನಮಸ್ಕಾರದ ರೂಪದಲ್ಲಿ ಇಟ್ಕೊಳ್ಳಿ. ಹೇಳಿ ಓಂ. ಎಲ್ಲರೂ ಕೂಡ ಜೋರಾಗಿ ಹೇಳಬೇಕು. ತಥೇವ ಲಗ್ನಂ ಸುಧಿನಂ ತದೇವ ತಾರಾಬಲಂ ಚಂದ್ರಬಲಂ ತದೈವ ವಿದ್ಯಾಬಲಂ ದೈವಬಲಂ ತದೈವ ಲಕ್ಷ್ಮೀಪ್ರದೇ ಧೇಂಗ್ರಿಯಂ ಸ್ಮರಾಮಿ ಲಾಭಸ್ತೆ ಶಾಂತಿರಸ್ತು ತುಷ್ಟಿರಸ್ತು ಆಯುಷ್ಮನ್ ಅಸ್ತು ಆರೋಗ್ಯಂ ಅಸ್ತು ವೇದ ಸಮೃದ್ಧಿರಸ್ತು ಸಮಯ ಸಮೃದ್ಧಿರಸ್ತು ಅದ್ಯ ವಿಶೇಷದೇನ ಪೂಜಾ ಕೈಂಕರ್ಯ ರೂಪಾಣಿ ಸಮೃದ್ಧಿರಸ್ತು ಮಮ ಕೈಂಕರ್ಯ ಪೂಜಾಂಚ ಅದ್ಯ ದಿನಸ್ಯ ಕರ್ತುಂ ಕಾರಯಿಷ್ಯೆ. ಓಂ ಗಣಾನಾನ್ ತ್ವಾ ಗಣಪತಿಗಂ ಅವಾಮಹೇ ಕವಿಂ ಕವೀನಾಂ ಉಪಮಶ್ರ ವಸ್ತಮಂ ಜ್ಯೇಷ್ಠರಾಜಂ ಬ್ರಹ್ಮಣಾಂ ಬ್ರಹ್ಮಣಸ್ಪದ ಆನಃ ಶೃಣ್ವನ್ನೋದೆ ಭಿಸ್ಸೇದಸಾದನಂ ಶ್ರೀ ಮಹಾಗಣಪತಯೇ ನಮಃ. ಪ್ರಣೋ ದೇವಿ ಸರಸ್ವತಿ ವಾಜೇಭಿರ್ ವಾಜಿನೀವತಿ ಧೀನಾಮ ವಿತ್ರ್ಯವದ ಆನೋ ದಿವೋ ಬೃಹದಃ ಪರ್ವದಾದ ಗಂಧು ಸರಸ್ವತಿ ವಾಗ್ದೇವ್ಯೈ ನಮಃ ಮಹಾಸರಸ್ವತ್ಯೈ ನಮಃ. ತಥಾ ಚ ಅಂಬಾ ಶಾಂಭವಿ ಚಂದ್ರಮೌಳಿ ಪ್ರಬಲ ಅಪರ್ಣ ಉಮಾಪಾರ್ವತಿ ಕಾಳಿ ಹೈಮವತಿ ಶಿವಾರ್ತ್ಯ ನಯನಿ ಕಾತ್ಯಾಯನಿ ಭೈರವಿ ಸಾವಿತ್ರಿ ನವಯೌವನ ಶುಭಕರಿ ಸಾಮ್ರಾಜ್ಯ ಲಕ್ಷ್ಮೀಪ್ರದ ಚಿತ್ರೂಪೆ ಪರದೇವದ ಭಗವತಿ ಶ್ರೀಮಃ ಕಾಳಿಕಾ ದೇವ್ಯೈ ನಮಃ. ಓಂ ನಗುರೋ ರದಿಕಂ ತತ್ವ ನಗುರೋ ರದಿಕಂ ತಪಃ ಗುರೋಃ ಪರದರಂ ನಾಸ್ತಿ ತಸ್ಮೈ ಶ್ರೀ ಶ್ರೀಃ ಶ್ರೀಃ ಜಗದ್ಗುರವಃ ಭೈರವೈಕ್ಯ ಮಹಾ ಬಾಲಗಂಗಾಧರನಾಥ ಸ್ವಾಮಿನೇ ನಮಃ. ತಥಾ ಚ ಶ್ರೀಃ ಕ್ಷೇತ್ರ
अधिदेवताय कपाले कुंडले भीमो भैरवो भीम विक्रमः व्यालोप वेदे कवचे शूले शूलः शिवप्रियः श्रीः महा कालभैरवेश्वर स्वामिने नमः। ओम शंभवे नमः। नमस्ते अस्तु भगवन् विश्वेश्वराय महादेवाय त्र्यंबकाय त्रिपुरांतकाय त्रिका अग्नि कालाय काल अग्नि रुद्राय नीलकंठाय मृत्युंजयाय सर्वेश्वराय सदाशिवाय श्रीमन् श्रीः महा गंगाधरेश्वर स्वामिने नमः। तथा च श्रीः कल्याणाद्भुत गात्राय कामिदार्थ प्रदायिने श्रीमद् वेंकट नाथाय श्रीनिवासाय ते नमः। श्रीः क्षेत्र प्रत्यधिदेवताय श्रीः कल्याण वेंकटरमण स्वामिने नमः। तथा च मम कुलदेवताय इष्टदेवताय ग्रामदेवताय वंशपारंपरिक देवताय इदन्न मम मातृदेवो भव पितृदेवो भव आचार्यदेवो भव अतिथिदेवो भव महा गुरुदेवो भव। ಮನಸ್ಸಿನಲ್ಲಿ ಪ್ರಾರ್ಥನೆಯನ್ನು ಮಾಡಿಕೊಳ್ಳಿ. ತಮ್ಮ ತಮ್ಮ ವಂಶದೇವರುಗಳಿಗೆ ಕುಲದೇವರುಗಳಿಗೆ ಮತ್ತು ತಮ್ಮ ಪ್ರೀತಿಯ ಆಗಿರುವಂತಹ ಗುರುದೇವರುಗಳಿಗೆ ತದನಂತರವಾಗಿ ತಮ್ಮ ತಂದೆ ತಾಯಿಗಳಿಗೆ ಮತ್ತು ತಮ್ಮ ಪೂರ್ವಜರಿಗೆ ಮತ್ತು ಕ್ಷೇತ್ರ ಅಧಿದೇವತೆಯಾಗಿರುವಂತಹ ಮಹಾಕಾಲಭೈರವೇಶ್ವರ ಸ್ವಾಮಿಗೆ ಗಂಗಾಧರೇಶ್ವರ ಸ್ವಾಮಿಗೆ ಮತ್ತು ಈ ಕ್ಷೇತ್ರದ ಪುಣ್ಯ ಕ್ಷೇತ್ರವಾಗಿ ಬೆಳಗುತ್ತಿರುವಂತಹ ಶ್ರೀ ಕಲ್ಯಾಣ ವೆಂಕಟರಮಣ ಸ್ವಾಮಿ ದೇವರಿಗೆ ತದನಂತರವಾಗಿ ಇಡೀ ಜಗತ್ತಿಗೆ ಎಲ್ಲದರ ವಿದ್ಯೆಯನ್ನು ದಾನ ಮಾಡಿರುವಂತಹ ಮತ್ತು ಬುದ್ಧಿಯನ್ನು ಕೊಡುವಂತಹ ಮಹಾ ಗುರುಗಳಾದಂತಹ ಭೈರವೇಕ್ಯ ಬಾಲ ಗಂಗಾಧರ ಮಹಾಸ್ವಾಮಿಗಳಿಗೆ ಮತ್ತು ಗುರು ರಾಘವೇಂದ್ರ ಸ್ವಾಮಿಗಳಿಗೆ ದತ್ತಾತ್ರೇಯ ಮಹಾಗುರುಗಳಿಗೆ ಮನಸ್ಸಲ್ಲಿ ನಮಸ್ಕಾರ ಮಾಡಿಕೊಳ್ಳಿ. ತದನಂತರವಾಗಿ ತಮ್ಮ ಮನಸ್ಸಿನ ಇಷ್ಟಾರ್ಥಗಳನ್ನು ಕೊಡುವಂತಹ ಮಾತೃದೇವೋ ಭವ ಅಂದರೆ ಇಡೀ ಜಗತ್ತಿನಲ್ಲಿ ಮಹಾ ತಾಯಿಯೇ ಪ್ರಾಮುಖ್ಯವಾಗಿರುವಂತದ್ದು. ಆದ್ದರಿಂದಾಗಿ ಮಾತೃದೇವೋ ಭವ ಅಂತೇಳಿ ಎಲ್ಲರೂ ಕೂತಿರುವವರು ಅಂದ್ರೆ ಹಿರಿಯರಾಗಿರ್ಬೋದು, ಕಿರಿಯರಾಗಿರ್ಬೋದು, ವಿದ್ಯಾರ್ಥಿಗಳೇ ಆಗಿರ್ಬೋದು, ತಮ್ಮ ತಮ್ಮ ತಾಯಿಯನ್ನು ಮನಸ್ಸಿನಲ್ಲಿ ಸ್ಮರಣೆ ಮಾಡ್ಕೊಳ್ಳಿ. ತದನಂತರವಾಗಿ ಪಿತೃದೇವೋ ಭವ ಅಂದ್ರೆ ತಂದೆಯೂ ಕೂಡ ಈ ನಮ್ಮ ಸೃಷ್ಟಿಗೆ ಕಾರಣಕರ್ತರಾಗಿದ್ದಾರೆ. ಆದ್ದರಿಂದಾಗಿ ಎಲ್ಲರೂ ಕೂಡ ತಮ್ಮ ತಮ್ಮ ತಂದೆ ತಾಯಿಗಳನ್ನ ಮನಸ್ಸಲ್ಲಿ ಸ್ಮರಣೆ ಮಾಡ್ಕೊಳ್ಳಿ. ಆಚಾರ್ಯ ದೇವೋ ಭವ ಅಂದ್ರೆ ತಮ್ಮ ಗುರುಗಳನ್ನು ಯಾವುದೇ ತರ ವಿದ್ಯೆಗಳನ್ನು ಕಲಿಸಿದರೂ ಕೂಡ ಅವರ ಗುರುಗಳಾಗೇ ಇರುತ್ತಾರೆ. ಆದ್ದರಿಂದಾಗಿ ಗುರುಗಳನ್ನ ಮನಸ್ಸಲ್ಲಿ ಸ್ಮರಣೆ ಮಾಡ್ಕೊಳ್ಳಿ. ತದನಂತರವಾಗಿ ಅತಿಥಿ ದೇವೋಭವ. ಅತಿಥಿ ದೇವೋಭವ ಅಂದ್ರೆ ಬಂದಂತಹ ಅತಿಥಿಗಳಿಗೆ ಎಲ್ಲಾದರೂ ಸುಲಭ ಸೌಖ್ಯಗಳನ್ನು ಕೊಡುವಂಥದ್ದು ಮತ್ತು ಪ್ರೀತಿ ವಿಶ್ವಾಸದಿಂದ ಮಾತಾಡಿಸುವಂಥದ್ದು, ಪ್ರೀತಿ ವಿಶ್ವಾಸ ನಡೆದುಕೊಳ್ಳುವಂಥದ್ದು, ಇವೆಲ್ಲವೂ ಕೂಡ ಅತಿಥಿ ದೇವೋಭವ ಅಂತ ಹೇಳಿದ್ದಾರೆ. ಅತಿಥಿಗಳಿಗೂ ಕೂಡ ನಮಸ್ಕಾರ ಮಾಡ್ಕೊಳ್ಳಿ. ಪೂರ್ವಜರ ನಮಸ್ಕಾರದಿಂದಾಗೆ ಎಲ್ಲರೂ ಕೂಡ ಈ ಸೇವೆಯಲ್ಲಿ ನಾವು ಮಾಡ್ತಾ ಇರುವಂತಹ ಈ ಪುಣ್ಯಕರದಾದಂತಹ ಕೆಲಸ ಕಾರ್ಯಗಳಲ್ಲಿ
ನಮಗೆ ಉತ್ತರೋತ್ತರ ಅಭಿವೃದ್ಧಿ ಕೊಟ್ಟು ಕಾಪಾಡುವಂತಹ ಭಾಗ್ಯಗಳು ಇಲ್ಲಿಂದ ನಮಗೆ ಪ್ರಾರಂಭವಾಗಲಿ ಅಂತೇಳಿ ಸ್ಮರಣೆ ಮಾಡಿಕೊಡಿ. ವಿದ್ಯಾರ್ಥಿಗಳು ಕೈಯಲ್ಲಿ 2 ಹೂ ಮತ್ತು ಅಕ್ಷತೆಯನ್ನ ತಮ್ಮ ತಮ್ಮ ತಂದೆ ತಾಯಿಗಳಿಗೆ ಕೊಡಿ. ತದಾಚ ಶ್ರೀಹಿ ಓಂ ಆಗಮಾರ್ಥಂತು ದೇವಾನಾಂ ಇತಿ ಮಂತ್ರೇಣ. ಬಿಡಿ ಹೂಗಳು, ಬಿಡಿ ಹೂ ಮಾತ್ರ 2 ಬಿಡಿ ಹೂವು ಮತ್ತು ಅಕ್ಷತೆಯನ್ನ ತಂದೆ ತಾಯಿಗಳಿಗೆ ಮತ್ತು ತಾವು ಕೂಡ ಹಿಡ್ಕೋಬೇಕು. ತಂದೆ ತಾಯಿಗಳಿಗೆ ಕೊಡಿ. ನೋಡಿ, ಹೆಡಗೆಗೆ ಹಾಕೊಳ್ಳಿ. ಆತ್ಮನೇ ಸ್ವಾಹ, ಅಂತರಾತ್ಮನೇ ಸ್ವಾಹ, ಪರಮಾತ್ಮನೇ ಸ್ವಾಹ, ಬ್ರಹ್ಮಣೇ ನಮಃ. ತದಾರ ಶ್ರೀ. ನೋಡಿ, ಎಡಗೈಗೆ ಹಾಕೊಳ್ಳಿ. ಎಡಗೈಗೆ ಹಾಕೊಂಡು ಅಕ್ಷತೆ ಹಾಕೊಂಡಿದ್ರೆ ಎಡಗೈಯಿಂದ ಹೀಗೆ ಇಟ್ಕೋಬೇಕು, ಅಡ್ಡದಲ್ಲಿ ಹೀಗೆ ಇಟ್ಕೋಬೇಕು. ತದಾರ ಶ್ರೀ ಓಂ ನಮಃ ಹೇಳಿ. ಪ್ರಣವಸ್ಯ ಪರಬ್ರಹ್ಮ ಋಷಿ ಪರಮಾತ್ಮ ದೇವತ ದೇವಿ ಗಾಯತ್ರಿ ಛಂದಃ ಶ್ರೀಮತೋ ನಾರಾಯಣೋ ದೇವತ ಶ್ರೀಹಿ ಅದ್ಯ ದಿನಸ್ಯ. ಬಲ ತೊಡೆ ಮೇಲೆ ಇಟ್ಕೊಳ್ಳಿ. ಬಲ ತೊಡೆ ಮೇಲೆ ಇಟ್ಕೊಳ್ಳಿ. ಪರಬ್ರಹ್ಮ ಋಷಿ ದೇವಿ ಗಾಯತ್ರಿ ಛಂದಃ ಭೂರ್ಭುವಸ್ಸುವಃ ತತ್ಸಃ ವಿತುರ್ವರೆಣ್ಯಂ ಭರ್ಗೋ ದೇವಸ್ಯ ಧೀಮಹಿ ಧಿಯೋ ಯೋ ನಃ ಪ್ರಚೋದಯಾತ್. ಓಂ ಭೂಃ ಓಂ ಭುವಃ ಓಂ ಸುವಃ ಓಂ ಅಹಃ ಓಂ ಜನಃ ಓಂ ತಪಃ ಓಂ ಸತ್ಯಂ ಓಂ ತತ್ಸ ವಿತುರ್ವರೆಣ್ಯಂ ಭರ್ಗೋ ದೇವಸ್ಯ ಧೀಮಹಿ ಧಿಯೋ ಯೋ ನಃ ಪ್ರಚೋದಯಾತ್. ಶ್ರೀಹಿ ಮಹಾ ದೇವತಾಯ ನಿಧನ್ನ ಮಮ. ಶ್ರೀಹಿ ಆವಾಹಿತ ಮನಸಾಭಿಷ್ಟ ಆತ್ಮ ಸಾಕ್ಷಿ ಕೃತ್ವ ಕಲಶ ಪೂಜಾಂಚ ಕರ್ಮಕರಿಷ್ಯೆ. ನೋಡಿ, ತಮ್ಮಲ್ಲಿರುವಂತಹ ಹೂವಾಕ್ಷತೆಯನ್ನ ಪೋಷಕರು ವಿದ್ಯಾರ್ಥಿಗಳಿಗೆ ಕೊಡಿ. ಅಂದ್ರೆ ತಮ್ಮ ಮಕ್ಕಳ ಕೈಗೆ ಕೊಡಿ. ಮಕ್ಕಳ ಕೈ ಕೊಡಿ. ಹೀಗೆ ಇಟ್ಕೊಳ್ಳಿ. ಎಲ್ಲರೂ ಕೂಡ ಕೈ ಹೀಗೆ ನೀವು ಬುಕ್ಸಲ್ಲಿ ಇಟ್ಕೊಳ್ಳಿ ಅವ್ರ ಕೈಯನ್ನ. ಕಲಶ ಪೂಜಾಂಚ ಕರ್ಮಕರಿಷ್ಯೆ. ನೋಡಿ, ನಿಮ್ಮ ಮುಂದೆ ಕಲಶ ಇದೆಯಲ್ಲ, ಆ ಕಲಶದ ಒಳಗಡೆ ಹಾಕ್ಬೇಕು. ನೀವು ನೇರ ಕುತ್ಕೊಳ್ಳಿ. ಪೋಷಕರೆಲ್ಲ ನೇರ ಕುತ್ಕೊಳ್ಳಿ. ಕಲಶದ ಒಳಗಡೆ ಹಾಕಿ ನೋಡಿ, ಹೀಗೆ ಇಟ್ಕೊಳ್ಳಿ. ನೀವಲ್ಲ, ವಿದ್ಯಾರ್ಥಿಗಳು ಮಾತ್ರ ಕಲಶದ ಮೇಲೆ ಹಾಕಿ ಈಗ ಕೈಯನ್ನ ಅಡದಲ್ಲಿ ಮುಚ್ಚಬೇಕು. ಅದನ್ನ ಬಲಗೈ ಮಾತ್ರ, ಬಲಗೈ ಮಾತ್ರ, ಬಲಗೈ. ಓಂ ಆಗಮಾರ್ಥಂತು ದೇವಾನಾಂ ಗಮನಾರ್ಥಂತು ರಕ್ಷಿತಾಂ ಗುರವೇ ಘಂಟಾನಾದಂ ಕೃತ್ವಾ ಸಂಕಲ್ಪಃ ಶುಕ್ಲಾಂ ವರದಂ ವಿಷ್ಣುಂ ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಧ್ಯಾಯೇತ್ ಸರ್ವವಿಘ್ನೋಪಶಾಂತಯೇ. ಅಭಿವೃದ್ಧಾರ್ಥಂ ಭೋಜಿತೋ ಯಸ್ರೇ ಸರ್ವವಿಘ್ನದೇಸ್ಮೈ ಗಣಾಧಿಪತಿಯೇ ನಮಃ. ಪ್ರತ್ಯುತ್ವ್ಯಾದಾಲೋಕಾದೇವಿತ್ವಂ ಶುನಾರ್ಧಾತ್ಮಂಜಧಾರ್ಯಮಾಂ ದೇವಿ ಪವಿತ್ರಂ ಗುರುಜಾತನಂ ಅವಸರ್ಪಂತು ದೇವೋದಾ ಏವೋದಾ ವಂಶಂ ದಿದಾ ಏವೋದಾ ವಿಘ್ನಕರ್ತಾರಃ ತೇ ಗಚ್ಚನ್ ಶಿವಾಗ್ನಿಯ ಅಪಕ್ರಾಮಂತ ಭೂತಾನಿ ವಿಶಾಚಾಸೃತೋಜಂ ಸರ್ವೇಷಾಂ ವಿರೋಧೇನ पूजाक्रम समारभे. ओम प्रणवस्य परब्रह्म ऋषिः परमात्मा देवता देवी गायत्री तथा प्राणायामे द्वे विनियोगः. भूः भुवः सुवः जनः तपः सत्यं तत्सवितुर्वरेण्यं भर्गो देवस्य धीमहि धियो यो नः प्रचोदयात् मापो ज्योतिषो अमृतं ब्रह्मपूर्वस्वरो. तदार ಶ್ರೀ ಮಹಾಕಲಶ ಪೂಜಾಂಚ ಕರ್ಮ ಕರಿಷ್ಯೆ. ಹೇಳಿ ಎಲ್ಲರೂ ಕೂಡ. ಕಲಶಸ್ಯ ಮುಖೆ ವಿಷ್ಣು ಕಂಠೆ ರುದ್ರ ಸಮಾಶ್ರಿತ ಮೂಲೆ ತತ್ರ ಸ್ಥಿತೋ ಬ್ರಹ್ಮ ಮಧ್ಯೆ ಮಾತೃ ಗಣಾಂಶುದ ಕುಕ್ಷೋದು ಸಾಗರ
ಸರ್ವೇ ಸಪ್ತತ್ವೇವ ವಸುಂಧರ. ಅವರ ಒಬ್ಬ ವ್ಯಕ್ತಿಯನ್ನು ಮಾತಾಡಿಸುವಾಗ ಇರುವಂತಹ ಒಂದು ಬಹುಮಾನ ಇದೆಯಲ್ಲ, ಅದಕ್ಕೆ ನಾನು ಸೋತೋದೆ. ಅದಕ್ಕೆ ತಕ್ಷಣ ಓಡಿ ಬರಬೇಕಾಗಿತ್ತು. ಅಂತ ಒಂದು ಅದ್ಭುತವಾದ ಧ್ವನಿಯು ವ್ಯಕ್ತಿತ್ವ ಅವರಿಗೆ ನನ್ನ ವಿಶೇಷವಾದ ನಮಸ್ಕಾರ. ಧನ್ಯವಾದಗಳು. ಕಾರ್ಯಕ್ರಮ ಪ್ರಾರಂಭ ಮಾಡೋದಕ್ಕಿಂತ ಮುಂಚೆ ಒಂದೆರಡು ಮಾತು ಹೇಳಿ ಕಾರ್ಯಕ್ರಮ ಪ್ರಾರಂಭ ಮಾಡೋಣ. ನನಗೆ ಸರಿಯಾದ ರೂಪರೇಖೆಗಳು ಇರಲಿಲ್ಲ, ನಾನೇನೋ ಅನ್ಕೊಂಡಿದ್ದೆ. ಆದರೆ ಅದಕ್ಕಿಂತ ಬಹಳಷ್ಟು ಹೆಚ್ಚಿನ ವಿಜೃಂಭಣೆಯು ಶಿಸ್ತು ಇಲ್ಲಿ ಕಾಣ್ತು. ನಾನು ಬಂದಾಗ ಅಲ್ಲಿ ಮಕ್ಕಳೆಲ್ಲ ನೃತ್ಯ ಮಾಡಿಕೊಂಡು ನಮ್ಮನ್ನು ಬರಮಾಡ್ಕೊಂಡ್ರು. ಆದರೆ ನೀವು ಬಹಳಷ್ಟು ಜನ ಇಲ್ಲೇ ಉಳ್ಕೊಂಡ್ಬಿಟ್ರಲ್ಲ ಅನ್ನೋ ಬೇಜಾರಿದೆ. ನೃತ್ಯ ಬಹಳ ಸುಂದರವಾಗಿತ್ತು, ಬಹಳ ಚೆನ್ನಾಗಿತ್ತು. ಎಲ್ಲ ವಿಧವಾದ ನೃತ್ಯ ಇತ್ತು. ನಾವೆಲ್ಲ ನಡ್ಕೊಂಡು ಬಂದ್ವಿ. ಒಂದೇ ಒಂದು ನನಗೆ ಆ ಮಕ್ಕಳು ನೋಡಿದ ತಕ್ಷಣ ಮುಖದಲ್ಲಿ ನಗುನೇ ಬರಲಿಲ್ಲ. ಯಾಕೆಂದ್ರೆ ಪಾಪ ಯಾರೂ ಚಪ್ಪಲಿ ಹಾಕೊಂಡಿಲ್ಲ. ಆ ಬಿಸಿಲಲ್ಲಿ ಕೂಡ ಅಷ್ಟೊತ್ತು ನಿಂತು ಆ ನೃತ್ಯನ ನೆನಪಿಟ್ಟು ಬಹಳ ಸುಂದರವಾಗಿ ಮಾಡಿದಿರಿ. ಆ ಎಲ್ಲಾ ಕಲಾವಿದರ ಮಕ್ಕಳುಗಳಿಗೂ ನನ್ನ ವಿಶೇಷವಾದ ನಮಸ್ಕಾರ. ಇನ್ನು BGS ಎಜುಕೇಶನ್ ಸೆಂಟರ್ ಶಿಕ್ಷಣ ಸಂಸ್ಥೆ ಅಂದ ತಕ್ಷಣನೇ ಶಿಸ್ತು, ಪರಂಪರೆ, ನಮ್ಮ ಗ್ರಾಮೀಣತನ, ಆಧ್ಯಾತ್ಮಿಕ ಎಲ್ಲ ಮಿಶ್ರಿತವಾಗಿರುತ್ತೆ. ಅದು ನಮಗೆ ಗೊತ್ತಿರೋದು. ಯಾಕೆಂದ್ರೆ ಪೂಜ್ಯರನ್ನ ನಾನು ಬಹಳಷ್ಟು ಸತಿ ಅವರ ಮುಂದೆ ಕಾರ್ಯಕ್ರಮ ಕೊಡುವಂತ ಸೌಭಾಗ್ಯ ಸಿಕ್ಕಿತ್ತು ಅವ್ರು ಇರುವಾಗ. ಅದಾದ್ಮೇಲೆ ಇವತ್ತಿನ ಈ ನಡೆದಾಡೋ ದೇವರ ಮುಂದೆನೂ ಕಾರ್ಯಕ್ರಮ ಕೊಟ್ಟಿದ್ದೀನಿ, ಅವರು ಕರೆಸಿದ್ದಾರೆ. ಆದ್ರೆ ಇವತ್ತು ಮತ್ತೆ ನಮ್ಮನ್ನ ಇಲ್ಲಿ ಕರೆಸಿದ್ದೀರಿ, ಬಹಳ ಸಂತೋಷ. ನಾವುಗಳು ಎಲ್ಲ ಕೃಷ್ಣೇಗೌಡರು, ಪ್ರಾಣೇಶು, ನಾನು ಇವರೆಲ್ಲ ನಾವುಗಳು ಸುಧಾ ಬರ್ಗೂರು, ರಿಚರ್ಡ್ ಲೂಯಿಸ್, ನಾವುಗಳನ್ನ ಚರ್ಚೆ ಮಾಡ್ತೀವಿ, ಬಹಳಷ್ಟು ಹೋಮ್ವರ್ಕ್ ಮಾಡ್ತೀವಿ. ಆದ್ರೆ ಅದು ಮುಂದಿನ ಪೀಳಿಗೆಗೆ ತಂದಿರೋದು ಬಹುಶಃ BGS ಸಂಸ್ಥೆ ಫಸ್ಟ್ ಅಂತ ಕಾಣುತ್ತೆ. ಇತಿಹಾಸದಲ್ಲಿ ಆ ಹೆಸರುಗಳನ್ನ ಬರೀಬೇಕು. ಯಾರು ಇದರ ಚಿಂತನೆ ಮಾಡಿದರೋ ಅವ್ರಿಗೆ ನನ್ನ ವಿಶೇಷವಾದ ನಮಸ್ಕಾರ. ಯಾಕೆಂದ್ರೆ ಬಹಳಷ್ಟು ನಾವುಗಳೆಲ್ಲ ಮಾಡ್ತೀವಿ, ಇನ್ನೂ ಮಾಡ್ತೀವಿ, ಹೊಸದು ಹೇಳ್ಬೇಕು, ಹೊಸದು ಮಾಡಬೇಕು ಅನ್ನೋ ಚಿಂತನೆಯಲ್ಲಿ ಇರ್ತೀವಿ ಹೊರತು ಮುಂದಿನ ಪೀಳಿಗೆಗೆ ಇದನ್ನ ಹಂಚಬೇಕು ಅನ್ನೋ ವಿಚಾರ ನಮಗೂ ಕೂಡ ಹೊಳೆದಿರಲಿಲ್ಲ. ಅದನ್ನ ಮಾಡಿದಿರಿ. ಬಹುಶಃ ನಾನು ಎಲ್ಲ ಕಡೆ ಇದನ್ನು ಹೇಳ್ತೀನಿ. ಮುಂದಿನ ಪೀಳಿಗೆ ಪ್ರಾರಂಭ ಆಗಿದೆ. ಹರಟೆಗೆ ಆಗಿರಲಿ, ಚರ್ಚೆಗೆ ಆಗಿರಲಿ, ಅದು ಬಹಳ ಮುಖ್ಯ. ಈ ಚರ್ಚೆ, ಹರಟೆ ಇದೆಲ್ಲ ಹೊಸದಲ್ಲ. ಮುಂಚೆ ಯಾವುದೋ ಸೈಕಲ್ ಶಾಪ್ ಅಲ್ಲಿ, ವರ್ಕ್ಶಾಪ್ ಮುಂದೆ, ಯಾವುದೋ ಅಂಗಡಿ ಮುಂದೆ, ಟೀ ಅಂಗಡಿ ಮುಂದೆ ಕೂತ್ಕೊಂಡು ಮಾತಾಡೋದನ್ನ ಒಂದು ವೇದಿಕೆಗೆ ತಂದಿದ್ದಾರೆ. ಆ ವೇದಿಕೆ ಮುಖಾಂತರ ಹಲವಾರು ನೋವುಗಳನ್ನ, ಸತ್ಯಗಳನ್ನ ತಿಳ್ಕೋಬಹುದು. ಇದೇನಾಗುತ್ತೆ ಅಂದ್ರೆ ಇಲ್ಲಿ ಚರ್ಚೆ ಮಾಡುವಾಗ ನಾನು ನಿಮ್ಗೆ ಇವಾಗಲೇ ಹೇಳಿರ್ತೀನಿ, ಬಹಳ ಜನ ಅನ್ಕೋತಾರೆ ಅವರೇ ಮಾತಾಡ್ಕೋತಾರೆ ನಾವ್ ಯಾಕೆ ಅಂತ. ಆ ಚರ್ಚೆನಲ್ಲಿ ನೀವು ಭಾಗವಹಿಸಿದ್ರೆ ನೀವು ಏನು ಹೇಳಿರ್ಬೋದು ಅನ್ನೋದನ್ನ ಒಂದ್ ಕಡೆ ನೋಟ್ ಮಾಡ್ಕೊಳ್ಳಿ. ಯಾಕೆಂದ್ರೆ ಮುಂಚೆ ಆಮೇಲೆ ನೀವು ಇಲ್ಲಿ ಬರ್ತೀರಿ. ಅದರಿಂದ ಒಂದು ಮನದಾಳದೊಳಗೆ, ಪೇಪರ್ ಇಲ್ದ್ರೆ ಮನದಾಳದೊಳಗೆ ಒಂದ್ ಕಡೆ ನೋಟ್ ಮಾಡ್ಕೊಂಡಿರಿ, ಏನ್ ಚರ್ಚೆ ನಡೀತದೆ. ಅಯ್ಯೋ ಇವ್ರಿಗಿಂತ ನಾನ್ ಮಾತಾಡ್ತೀನಿ, ಅದ್ರ ಈ ಪಾಯಿಂಟ್ ಚೆನ್ನಾಗಿ ಮಾತಾಡ್ಬೋದು ಅಂತ. ಆದ್ರಿಂದ ಬಹಳಷ್ಟು ವರ್ಷಗಳು ನನ್ನ ಪರಿಚಯನೂ ಒಂದಷ್ಟು ಹೇಳ್ಬಿಡ್ತೀನಿ. ಯಾಕೆಂದ್ರೆ ತಿರ್ಗಿ ಅದಕ್ಕೊಬ್ಬರು ಬರೋದು ಬೇಡ, ನಾನೇ ಪರಿಚಯ ಮಾಡಿಸ್ತೀನಿ. ಮಿಮಿಕ್ರಿ ದಯಾನಂದ್ ಅಂತ ಹೆಸರು. 48 ವರ್ಷಗಳಿಂದ ಹಾಸ್ಯ ಕ್ಷೇತ್ರದಲ್ಲಿ ನಾನು ಕೆಲಸ ಮಾಡ್ತಾ ಬಂದಿದ್ದೀನಿ. ನಾನು ಹಾಸ್ಯ ಪ್ರಾರಂಭ ಮಾಡಿದ್ದ ದಿನಗಳು ಕಮರ್ಷಿಯಲಿ, ಅಂದ್ರೆ ಮುಂಚೆ ಮನೆಗಳಲ್ಲಿ ಅಲ್ಲಿ ಇಲ್ಲಿ ನಮ್ಮ ಎಲ್ಲರೂ ಒಟ್ಟಿಗೆ ಸೇರಿದಾಗ ಕಾರ್ಯಕ್ರಮ ಮಾಡೋದು ಬಿಟ್ಟು ಕಮರ್ಷಿಯಲಿ ನಾನು ಕಾರ್ಯಕ್ರಮ ಶುರು ಮಾಡಿದ್ದು 76ರಲ್ಲಿ. ಬಹಳಷ್ಟು ಜನ ಹುಟ್ಟೇ ಇರಲ್ಲ ಮಕ್ಕಳಿದ್ರಲ್ಲಿ. 76ರಲ್ಲಿ ಶುರು ಮಾಡಿದೆ. ಅದಾದ್ಮೇಲೆ ಈ 48 ವರ್ಷಗಳು ಕಾವೇರಿ ಕರ್ನಾಟಕ ಕೈಗಾರಿಕಾ ಅಭಿವೃದ್ಧಿ ನಿಗಮದಲ್ಲಿ ಒಂದು ಅಧಿಕಾರಿಯಾಗಿ ಕೆಲಸ ಮಾಡೋದ್ರ ಜೊತೆಗೆ ಸುಮಾರು 350 ಸಿನಿಮಾಗಳನ್ನು ಮಾಡಿ ಹೆಚ್ಚು ಕಮ್ಮಿ 18,900 ಕಾರ್ಯಕ್ರಮವನ್ನು ಪ್ರಪಂಚದಾದ್ಯಂತ ಕನ್ನಡದಲ್ಲಿ ಕೊಟ್ಟಿದ್ದೀನಿ ಅನ್ನೋ ಒಂದು ಸಂತೋಷ ಇದೆ. ಅದು ಭಾರತ ದೇಶ ಮಾತ್ರ ಅಲ್ಲ, ಹೊರ ದೇಶದಲ್ಲಿ ಅಮೆರಿಕ, ಡೆಟ್ರಾಯ್ಟ್, ಶಿಕಾಗೋ, ಲಾಸ್ ಏಂಜಲಸ್, ಫಿಲಡೆಲ್ಫಿಯಾ, ಫಿನಿಕ್ಸ್, ಹ್ಯೂಸ್ಟನ್, ಬಾಸ್ಟನ್, ಆಸ್ಟ್ರೇಲಿಯಾ, ಸಿಡ್ನಿ, ಮೆಲ್ಬರ್ನ್, ಆಕ್ಲೆಂಡ್, ನ್ಯೂಜಿಲೆಂಡ್, ಕೊಲಂಪುರ್, ಸಿಂಗಪುರ್, ದುಬೈ, ಮಸ್ಕತ್, ಬ್ಯಾರಿನ್, ಅಬುದಾಬಿ, ಖತ್ತಾರ್, ಲೀಡ್ಸ್, ಲಂಡನ್, ಸೌತ್ ಆಫ್ರಿಕಾವರೆಗೂ ನಾನು ಕನ್ನಡದ ಕಾರ್ಯಕ್ರಮ ಮಾಡಿದ್ದೀನಿ ಅನ್ನೋ ಒಂದು ಖುಷಿ ಇದೆಯಲ್ಲ, ಅದು ಬಹಳ ಒಳ್ಳೆಯದು. ಆದ್ರೆ ಕೆಲವರು ಇಲ್ಲಿ ಯೋಚನೆ ಮಾಡ್ಬೋದು, ಕನ್ನಡದಲ್ಲಿ ಕೊಟ್ಟಿದ್ರೆ ಬೇರೆ ಭಾಷೆ ಬರಲ್ಲ ಅದಕ್ಕೆ ಅಂತ. ಇಲ್ಲ, ನನಗೆ 9 ಭಾಷೆ ಬರುತ್ತೆ. ಆದರೆ ನಾನು ಏನೇ ಮಾಡಿದ್ರು ಕನ್ನಡದಲ್ಲೇ ಮಾಡ್ತೀನಿ ಅನ್ನೋ ಒಂದು ಖುಷಿ ಒಳಗಡೆ. ನಾನು ತಮಿಳ್ನಾಡಿನಲ್ಲಿ ಸಿನಿಮಾ ಕರೆದ್ರು ನಾನು ತಮಿಳು ಸಿನಿಮಾದಲ್ಲಿ ಮಾಡಲಿಲ್ಲ. ಯಾಕೆಂದ್ರೆ ಇಲ್ಲೇ ಸಾಕಷ್ಟು ಜನ ನಮ್ಮನ್ನ ಗೌರವಿಸ್ತಾ ಇದ್ದಾರೆ, ಚೆನ್ನಾಗಿ ಕಾರ್ಯಕ್ರಮ ಕೇಳ್ತಾ ಇದ್ದಾರೆ. ನೆನ್ನೆನೂ ಕಾರ್ಯಕ್ರಮ ಮಾಡಿದ್ದೀನಿ, ನಾಳೆನೂ ಇದೆ, ಇವತ್ತು ಸಾಯಂಕಾಲನೂ ಇದೆ.
ಇಷ್ಟಿರುವಾಗ ಬೇರೆ ಕಡೆ ಯಾಕೆ ಹೋಗ್ಬೇಕು, ಹೊಟ್ಟೆ ತುಂಬ ಊಟ ಮನೆಯಲ್ಲಿ ಹಾಕುವಾಗ ಪಕ್ಕದ ಮನೆಗೆ ಯಾಕೆ ಹೋಗ್ಬೇಕು ಅಂತ ಇಲ್ಲೇ ಉಳ್ಕೊಂಡಿದ್ದೀನಿ. ಅದೊಂದು ಖುಷಿ ಇದೆ. ಆಮೇಲೆ ಇನ್ನೊಂದು ನನಗೇನು ಅಂದರೆ ಖುಷಿ, ಈ ಸತಿ ನಾನು ಯಾವುದೇ ಅಪ್ಲಿಕೇಶನ್ ಹಾಕದೆ ಕರ್ನಾಟಕ ರಾಜ್ಯ ಸರ್ಕಾರ ನನ್ನ ಜೀವಮಾನದ ಸಾಧನೆಯನ್ನು ಗುರುತಿಸಿ ಈ ಸತಿ ರಾಜ್ಯ ಪ್ರಶಸ್ತಿ, ಕರ್ನಾಟಕ ರಾಜ್ಯ ಪ್ರಶಸ್ತಿಯನ್ನ ನನಗೆ ಕೊಟ್ಟಿದ್ದಾರೆ. ಇದೆಲ್ಲರ ಜೊತೆಗೆ ಅನೇಕ ಕ್ಯಾಸೆಟ್ಗಳನ್ನು ಮಾಡಿದ್ದೀನಿ, ಸಿಡಿಗಳನ್ನು ಮಾಡಿದ್ದೀನಿ. ಆ ಕಾಲದಲ್ಲಿ ಈ ಟಿವಿಯ ಕಚಗುಳಿಯಿಂದ ಹಿಡಿದು ಯಾವುದೇ ಚಾನೆಲ್ಗಳು ನೀವು ಕೇಳಿದ್ರೆ ದೂರದರ್ಶನ್ ನೋಡಿಟ್ಟು ಬಾಕಿ ಎಲ್ಲಾ ಚಾನೆಲ್ಗಳದ್ದು ಉದ್ಘಾಟನೆಗೆ ನನ್ನ ಕಾರ್ಯಕ್ರಮನೇ ಇತ್ತು. ಉದಯ ಟಿವಿ ಉದ್ಘಾಟನೆಗೂ ನಾನು ಕಾರ್ಯಕ್ರಮ ಮಾಡಿದ್ದೀನಿ. ಈಗಲೂ ದೂರದರ್ಶನಲ್ಲಿ ಕೆಲಸ ಮಾಡ್ತಾ ಇದ್ದೀನಿ. ಆಮೇಲೆ ಸಿರಿ ಕನ್ನಡದಲ್ಲಿ ಕೆಲಸ ಮಾಡ್ತಾ ಇದ್ದೀನಿ. ಆ ಥರ ಕೆಲಸ ಮಾಡ್ತಾನೆ ಇರಬೇಕು. ಈ ಮಕ್ಕಳ ಪ್ರತಿಭೆಯನ್ನ ಇವತ್ತು ಗುರುತಿಸಿ ನನಗನ್ಸುತ್ತೆ ಮುಂದೆ ನಾನು ಹರಟೆ ಕಾರ್ಯಕ್ರಮ, ಕಿನ್ನರ ಹರಟೆ ಅಂತ ಬಹುಶಃ ಟಿವಿಯಲ್ಲಿ ಪ್ರಾರಂಭ ಮಾಡುವಾಗ ಇದರಿಂದ ಮಕ್ಕಳನ್ನ ಆಯ್ಕೋಬೇಕು ಅನ್ನೋ ಆಸೆನೂ ಇದೆ ಅಂತ ಹೇಳ್ತಾ ಈಗ ಈ ಕಾರ್ಯಕ್ರಮ ಮುಂದುವರಿಸೋಣ. ನನ್ನ ಮಾತನ್ನು ಮೊಟಕುಗೊಳಿಸಿ ಮಧ್ಯ ಮಾತಾಡ್ತಾನೆ ಇರ್ತೀನಿ. ಆದರೂ ಕೂಡ ಯಾವ್ಯಾವ ಸ್ಟೈಲ್ನಲ್ಲಿ ಇಲ್ಲಿ ಕಾರ್ಯಕ್ರಮ ರೂಪಿಸಿದ್ದಾರೆ ನಮ್ಗೆ ಗೊತ್ತಿಲ್ಲ. ಆದರೂ ಕೂಡ ಅದು ಯಾರು ಏನಾದ್ರು ಇದರ ನಿಯಮಾವಳಿಗಳನ್ನು ಹೇಳಿದ್ರೆ ಅದನ್ನು ತಿಳ್ಕೊಂಡು ಕಾರ್ಯಕ್ರಮ ಮುಂದುವರಿಸ್ಬೋದು. ನಮಸ್ಕಾರ. ಇಷ್ಟೊತ್ತು ನನ್ನ ಮಾತು ಕೇಳಿರುವಂತ ಎಲ್ಲರಿಗೂ ಜೈ ಶ್ರೀ ಗುರುದೇವ್. ನಮಸ್ಕಾರ. ಜೈ ಶ್ರೀ ಗುರುದೇವ್. ಮೊದಲಿಗೆ ಹೇಮಗಿರಿ ಶಾಖಾ ಮಠದ ಕಾರ್ಯದರ್ಶಿಗಳಾದ ಡಾಕ್ಟರ್ JN ರಾಮಕೃಷ್ಣೇಗೌಡ ಸರ್ ಅವರ ನೇತೃತ್ವದಲ್ಲಿ ಚಿನ್ನರ ಜಾಣರ ಜಗುಳಿ ಎಂಬ ಕಾರ್ಯಕ್ರಮವನ್ನು ದೇವರ ಪ್ರಾರ್ಥನೆ ಮೂಲಕ ಪ್ರಾರಂಭಿಸಲು ಇಚ್ಛಿಸುತ್ತೇನೆ. ವಕ್ರತುಂಡ ಮಹಾಕಾಯ ಕೋಟಿ ಸೂರ್ಯ ಸಮಪ್ರಭ ನಿರ್ವಿಘ್ನಂ ಕುರು ಮೇ ದೇವ ಸರ್ವಕಾರ್ಯೇಷು ಸರ್ವದಾ ಸರಸ್ವತಿ ನಮಸ್ತುಭ್ಯಂ ವರದೆ ಕಾಮರೂಪಿಣಿ ವಿದ್ಯಾರಂಭಂ ಕರಿಷ್ಯಾಮಿ ಸಿದ್ಧಿರ್ಭವತು ಮೇ ಸದಾ. ಸರ್, ದಯಾನಂದ್ ಸರ್, ನೀವು ಅಷ್ಟು ದೂರದಿಂದ ಟ್ರಾವೆಲ್ ಮಾಡ್ಕೊಂಡ್ ಬಂದಿದ್ದೀರಾ. ಅದಕ್ಕೆ ನೀವು ಒಂದು ಸ್ವಲ್ಪ ರೆಸ್ಟ್ ತಗೊಳ್ಳಿ ಸರ್. ಇವತ್ತು ನಾವು ಮಾತಾಡ್ತೀವಿ, ನೀವು ಕೂತ್ಕೊಂಡು ನಮ್ಮ ಮಾತನ್ನ ಕೇಳಬೇಕು ಅಂತ ವಿನಂತಿಸ್ಕೊತೀವಿ ಸರ್. ಆಯ್ತು, ತಾವು ಹೆಂಗ್ ಹೇಳ್ತೀರಿ ಹಾಗೆ. ಥ್ಯಾಂಕ್ ಯು ಸರ್. ಅಂತ ಅಂದ್ರೆ ಹಿಂದೂಸ್ತಾನ ಅಂದ್ರೆ ಭಾರತ ಎಂದು ಮರೆಯದ ರತ್ನವಾಗು. ರತ್ನ ಅಂತ ಅಂದ್ರೆ ಬೆಲೆ ಬಾಳುವಂತದ್ದು ಕಣ್ರಿ. ಬೆಲೆ ಬಾಳುವ ಸಾಧಕನಾಗು, ವಿಜ್ಞಾನಿ ಆಗು, ಗುರಿ ತಲುಪು ಅಂತ ಹೇಳ್ತಾಳೆ ಹೊರತು ಕಳ್ಳನಾಗು, ಕದಿಮ್ನಾಗು, ದರೋಡೆಕೋರನಾಗು ಅಂತ ಯಾವ್ದಾರು ತಾಯಿ ಹೇಳ್ಕೊಡ್ತಾರೇನ್ರಿ? ಆದ್ರಿಂದಾಗಿ ನನ್ ವಾದ ಇಷ್ಟೇ, ಸಮಾಜದಲ್ಲೇ ಆಗ್ಲಿ ಕುಟುಂಬದಲ್ಲೇ ಆಗ್ಲಿ ಹೆಚ್ಚು ಜವಾಬ್ದಾರಿ ಇರೋದು ಹೆಣ್ಗೆ ಅಂತ ಹೇಳ್ತಾ ನಿಮ್ಮ ವಾದನ ಖಂಡಿಸ್ತಾ ನನ್ನ ವಾದನ ಮಂಡಿಸ್ತೀನಿ. ಅದ್ಭುತವಾಗಿ ಮಾತಾಡಿದ್ರು ತಾಯಿಯ ಬಗ್ಗೆ. ಅದೇ ಹೇಳೋದು, ವಿಚಾರಗಳನ್ನ ಒಂದು ಪುಸ್ತಕದಿಂದ ನಾವು ಓದಿ ತಿಳ್ಕೊಬಹುದು, ಗುರುಗಳಿಂದ ಪಡಿಬಹುದು. ಆಮೇಲೆ ಎಲ್ಲದಕ್ಕಿಂತ ಮುಖ್ಯವಾಗಿ ಇನ್ನೊಂದು ಪಾಠ ಇದೆ ನಿಮಗೆ. ಈ ವಿಷಯಗಳನ್ನ ಇಲ್ಲಿ ಮಾತಾಡ್ಬೇಕಾದ್ರೆ ನಿಮ್ಮ ಕ್ಲಾಸ್ ರೂಮ್ನ ನೆನೆಸ್ಕೊಳ್ಳಿ ಮಕ್ಕಳ. ಒಂದು ನಿಮಿಷ ಕ್ಲಾಸ್ ರೂಮ್ನಲ್ಲಿ ಯಾರು ಕೇಳ್ತಾನೆ ಅವನು ಒಂದು ದಿವಸ ಹೇಳ್ತಾನೆ. ಯಾರು ಪಕ್ಕದವನ ಜೊತೆ ಮಾತಾಡ್ತಿರ್ತಾನೆ ಅವ್ರು ಪಕ್ಕದ ಜೊತೆನೆ ಮಾತಾಡ್ತಿರ್ತಾರೆ. ಯಾರು ಗುರುಗಳನ್ನ ದ್ವೇಷಿಸ್ತಾರೋ ನೀವು ಸ್ವಲ್ಪ ದಿವಸ ಆದ್ಮೇಲೆ ಅವ್ರ ಫ್ಯೂಚರ್ ನೋಡಿ ಅಂತ ಬೆಳಗೋಕ್ ಸಾಧ್ಯವೇ ಇಲ್ಲ. ಮೇಟ್ರ್ ಸರಿ ಇಲ್ಲ, ಮೇಟ್ರ್ ಅದ್ ಮಾಡ್ತಾರೆ, ಕಂಪ್ಲೇಂಟ್ ಮಾಡೋರು ಅವ್ನ ಜನ ಕಂಪ್ಲೇಂಟ್ ಮಾಡ್ಕೊಂಡೇ ಕೂತಿರ್ತಾನೆ, ಅದು ಸರಿ ಇಲ್ಲ ಇದು. ಆದ್ರೆ ಮೇಷ್ಟ್ರ ಪಾಠನ ಸರಿಗೆ ಕೂತ್ಕೊಂಡು ಕೇಳ್ತಾನಲ್ಲ, ಅವನ ಜೀವನದಲ್ಲಿ ಬಹಳ ದೊಡ್ಡ ಸಕ್ಸಸ್ ಕಾಣ್ತಾನೆ. ಇದು ನನ್ನ ಲೈಫಿನ ಎಕ್ಸ್ಪೀರಿಯನ್ಸ್. ಅದಕ್ಕೆ ಕ್ಲಾಸ್ನಲ್ಲಿ ಪಾಠ ತಗೊಳ್ಳುವಾಗ ನಾವು ಆ ಕಡೆ ಈ ಕಡೆ ಮಾತಾಡೋದು, ಬೇರೆ ಏನೋ ಅಲ್ಲಿ ಕೆತ್ತನೆ ಕೆಲಸ ಮಾಡೋದು, ಆಮೇಲೆ ಕೆಳಗಡೆ ಔಸ್ಕೊಂಡು ತಂದು ಮೊಬೈಲ್ ನೋಡೋದು, ಇದೆಲ್ಲ ನಮಗೆ ನಾವೇ ಮಾಡ್ಕೊಳ್ಳೋಂಥ ಒಂದು ದೊಡ್ಡ ತಪ್ಪು. ಇದಕ್ಕೆ ಒಂದು ಸಣ್ಣ ಎಕ್ಸಾಂಪಲ್ ಹೇಳಿ ಕಾರ್ಯಕ್ರಮ ಮುಂದುವರ್ಸೋಣ. ನಾನು ಫಸ್ಟ್ ಟೈಮ್ ಅಮೆರಿಕಾಗೆ 96 ಹೋಗಿದ್ದೆ. ನಾವು ಒಂದಷ್ಟು ಜನ, ಮಂಜುಳಾ, ಗುರುರಾಜು, ಪುತ್ತೂರು, ಭಾಳ ಜನ ಹೋಗಿದ್ದೆ, ಎಲ್ಲ ದೊಡ್ಡ ದೊಡ್ಡ ಘಟಾನುಘಟಿಗಳ ಜೊತೆ ನಾನು ಇದು ಹೋಗಿದ್ವಿ. ಅಲ್ಲಿ ಅಮೆರಿಕನ್ ಎಂಬಸಿ ಅಂದ್ರೆ ಅಮೆರಿಕಾಗೆ ಎಂಟರ್ ಆಗ್ಬೇಕಾದ್ರೆ ಅಲ್ಲಿ ಕೇಳ್ತಾರೆ ನಮಗೆ, ನೀವು ಏನಕ್ಕೆ ಬಂದ್ರಿ, ಇಲ್ಲಿ ಎಷ್ಟು ದಿವಸ ಇರ್ತೀರಾ, ಏನಕ್ಕೆ ಹೋಗ್ತೀರಾ ಅಂತೆಲ್ಲ ಇಂಗ್ಲೀಷಲ್ಲಿ ಕೇಳ್ತಾರೆ.
ಅದಕ್ಕೆ ನನ್ನ ಮುಂದೆ ನಿಲ್ಲಿಸಿದ್ರು, ಯಾಕಂದ್ರೆ ನಾನು ಸ್ವಲ್ಪ ಇಂಗ್ಲೀಷಲ್ಲಿ ಬೆಟರ್ ಇದ್ದೆ ಅಂತ ಮುಂದೆ ನಿಲ್ಲಿಸಿದ್ರು. ಆದರೆ ನನ್ನ ಹಿಂದ್ಗಡೆ ತಬಲಾ ನುಡ್ಸೋರು, ಡೋಲಕ್ ನುಡ್ಸೋರು ಒಬ್ರು ನಿಂತಿದ್ರು. ಅದೇನೋ ಗ್ರಾಚಾರಕ್ಕೆ ಅವ್ರನ್ನ ಮೊದಲು ಕರೆದ್ಬಿಟ್ರು. ಅವರಲ್ಲಿ ಹೋದ ತಕ್ಷಣ ಬೆಬ್ಬೆ 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 ಅನ್ಕೊಂಡ್ಬಿಟ್ರು. ಆ ಮನುಷ್ಯ ಕೇಳ್ತಾ ಇದ್ದೇನೆ, ವಾಟ್ ಯು ಡೂ ಅಂದ್ರೆ ನೈಸ್ ಅಂದ. ಪಾಪ ಇಂಗ್ಲಿಷ್ ಬರಲ್ಲ. ವಾಟ್ ಯು ಡೂ, ಆಮೇಲೆ ಆರ್ಕೆಸ್ಟ್ರಾ ಅಂದ. ಓಕೆ, ಯು ಪ್ಲೇ ಇನ್ ಆರ್ಕೆಸ್ಟ್ರಾ, ಯು ಪ್ಲೇ ಆರ್ಕೆಸ್ಟ್ರಾ, ಯಾ. ವಾಟ್ ಯು ಪ್ಲೇ, ಏನ್ ನುಡಿಸ್ತೀಯ ನೀನು ಅಂತ ಕೇಳ್ತಾ ಇರೋದು. ವಾಟ್ ಯು ಪ್ಲೇ, ಇವ್ರಿಗೆ ಗೊತ್ತಾಗಿಲ್ಲ, ಕ್ರಿಕೆಟ್ ಅಂದ್ಬಿಟ್ಟ. ನಮ್ಮ ಅಷ್ಟೋ ಜನನ್ನ ಒಳಗಡೆ ತಗೊಂಡೋಗಿ ಕೂರಿಸಿದ್ರು, ಪೊಲೀಸ್ ಸ್ಟೇಷನ್ ಕೂರಿಸಿದಂಗೆ. ಸತ್ಯ ಹೇಳ್ತಾ ಇದ್ರಿ ಘಟನೆ. ಯಾಕೆ ಅಂದ್ರೆ ಇವ್ರು ಕೊಟ್ಟಿರೋ ವಿಶ್ಲೇಷಣೆಯಲ್ಲಿ ಇಂಗ್ಲಿಷ್ ಬರದೇ ಇರೋದಕ್ಕೆ ಅವ್ರು ಕೊಟ್ಟಿರೋದು ತಪ್ಪಾಗ್ಬಿಟ್ಟಿತ್ತು. ಆಮೇಲೆ ನಾನು ಎದ್ದವ್ರಿಗೆ ಹೇಳಿದೆ, ನಾನು ಅವ್ರು ಹಿಂಗೆ ಅಂತೆಲ್ಲ ಇಂಗ್ಲೀಷಲ್ಲಿ ಸರಿಪಡಿಸಿದ್ವಿ. ಆದ್ರೆ ಈ ತಬಲಾ ನುಡ್ಸೋನು ಆ ದೊಡ್ಡ ಅವ್ರು ತಬಲಾ ನುಡ್ಸೋದು ಜನ ಎದ್ದು ನಿಂತ್ಕೊಂಡ್ಬಿಡ್ತಾರೆ, ಅಷ್ಟು ಚೆನ್ನಾಗಿ ನುಡಿಸ್ತಾರೆ, ಹೆಸರು ಬೇಡ. ಅವ್ರು ಹೋಗಿ ಅಮೆರಿಕಾದ ಏರ್ಪೋರ್ಟ್ ಹೊರಗಡೆ ಫುಟ್ಪಾತ್ ನಲ್ಲಿ ಅಳ್ತಾ ಕೂತಿದ್ರು. ಯಾಕ್ರಿ ಬನ್ರಿ ಅಂದ್ರೆ, ಇಲ್ಲ ಸರ್, ಸ್ಕೂಲ್ನಲ್ಲಿ ಪಾಠ ತಗೊಳ್ಳುವಾಗ ಇಂಗ್ಲಿಷ್ ಟೀಚರ್ ಬಹಳ ಹೇಳ್ತಾ ಇದ್ರು, ಕೂತ್ಕೊಳ್ಳಿ ಕ್ಲಾಸಲ್ಲಿ ಕೇಳಿ ಅಂತ. ನಾವು ಕ್ಲಾಸ್ ಚಕ್ಕರ್ ಹೊರಗಡೆ ಹೋಗ್ಬಿಡ್ತಿದ್ವಿ ಬಂಕ್ ಮಾಡಿ. ಅವತ್ತು ಮಾಡಿರೋ ತಪ್ಪು ಇವತ್ತು ಅರ್ಥ ಆಗ್ತಾ ಇದೆ. ಅವತ್ತು ನಾನು ಕ್ಲಾಸಲ್ಲಿ ಕೂತಿದ್ರೆ ಈ ತೊಂದರೆ ಆಗ್ತಿರ್ಲಿಲ್ಲ. ಇದು ವಿದ್ಯಾಭ್ಯಾಸ ಎಷ್ಟು ಮುಖ್ಯ ಅನ್ನೋದು. ಅದು ತಂದೆಗಾಗ್ಲಿ ತಾಯಿಗಾಗ್ಲಿ ವಿದ್ಯಾಭ್ಯಾಸ ಇದ್ರೆ ಈ ತಂದೆ ತಾಯಿಗಳು ಮಕ್ಕಳನ್ನ ಚೆನ್ನಾಗಿ ನೋಡ್ಕೊಳ್ತಾರೆ. ಅದಕ್ಕೆ ತಂದೆ ಮುಖ್ಯನ, ತಾಯಿ ಮುಖ್ಯನ, ಗಂಡು ಮುಖ್ಯ, ಹೆಣ್ಣು ಮುಖ್ಯ ಅನ್ನೋದಕ್ಕಿಂತ ವಿದ್ಯಾಭ್ಯಾಸ ಇಬ್ಬರಿಗೂ ಅಷ್ಟೇ ಮುಖ್ಯವಾದ ವಿಷಯ. ಅದನ್ನ ಏನಾದ್ರೂ ತಿರಸ್ಕರಿಸ್ಬಿಟ್ರೆ ನಾವು ಪಶು ಕ್ಷಮನಾಗ್ಬಿಡ್ತೀವಿ. ಆದ್ರಿಂದ ಇವ್ರು ಇವಾಗ ತಂದೆ ಎಷ್ಟು ಇಂಪಾರ್ಟೆಂಟು, ಮನೆಯಲ್ಲಿ ನೋಡ್ಕೊಳ್ಳೋದು ಎಷ್ಟು ಇಂಪಾರ್ಟೆಂಟು, ಒಂದು ಗಂಡಸು ಅನ್ನೋದು ಎಷ್ಟು ಇಂಪಾರ್ಟೆಂಟು ಅಂತ ಹೇಳಿದ್ದಾರೆ. ಆದ್ರೆ ಮುಂದೆ ನೋಡೋಣ. ಯಾರು ತೇಜಲ್ಲ, ತೇಜಸ್ ಮೇಡಮ್ ಇಲ್ಲಿ ಹೆಣ್ಮಕ್ಳು ಗಂಡು ಬಗ್ಗೆ ಮಾತಾಡ್ತಾ ಇದ್ದಾರೆ ನೋಡಿ, ಡಿಫ್ರೆಂಟ್ ಆಗಿದೆ ನೋಡಿ. ಇವರು ಹೆಣ್ಣು ಬಗ್ಗೆ ಮಾತಾಡಿದ್ರು, ಬಹಳ ಡಿಫ್ರೆಂಟ್ ಆಗಿದೆ. ನಾವು ಅಲ್ಲಿ ಮಾತಾಡುವಾಗ ಕೆಲವು ಟೈಮ್ನಲ್ಲಿ ಗಂಡಸರು ಮುಖ್ಯ ಅಂತ ಸುಧಾಬರ್ಗರು ಕೊಟ್ಬಿಟ್ಟಿರ್ತಾರೆ, ಹೆಂಗಸರು ಮುಖ್ಯ ಅಂತ ನನಗೆ ಕೊಟ್ಬಿಟ್ಟಿರ್ತಾರೆ. ಅವ್ರು ಏನು ಕೊಟ್ಟರು ಅಲ್ಲಿ ಇಸ್ಕೊಂಡಿದ್ದು ಮಾತಾಡಬೇಕು. ಆದರೆ ಈ ಮಕ್ಕಳು ಅದಕ್ಕೆ ಪ್ರಿಪೇರ್ ಆಗ್ತಾರಲ್ಲ ಈ ವಯಸ್ಸಿನಲ್ಲಿ, ಅದು ನೀವು ಅಲ್ಲಿ ಕೂತಿರುವಾಗ ನಿಮ್ಗೆ ಅನಿಸ್ಬೇಕು. ಏನು ಅಂದರೆ ಅಲ್ಲಿ ಕೂತ್ಕೊಂಡು ನಾವು ಚಪ್ಪಾಳೆ ಹೊಡಿಯಲ್ಲ, ಸುಮ್ಮನೆ ಕೂತ್ಕೋತೀವಿ, ಪಕ್ಕದವ್ರ ಜೊತೆ ಮಾತಾಡ್ತಿದ್ವಿ. ನೀವು ಒಂದು 2 ನಿಮಿಷ ಯೋಚನೆ ಮಾಡಿ, ಈ ಮಕ್ಳುಗಳು ಇಲ್ಲಿ ಕೂತ್ಕೊಂಡ್ ಬರ್ಬೇಕಾದ್ರೆ ಹೋಮ್ವರ್ಕ್ ಹೆಂಗ್ ಮಾಡಿರ್ಬೋದು. ಯಾರು ಹೋಮ್ವರ್ಕ್ ಮಾಡಿದವರು ಉದ್ದಾರ ಆಗಲ್ಲ, 2ನೇ ಕ್ಲಾಸ್ ಮಗು ಉದ್ದಾರ ಆಗಲ್ಲ. ನಾವು ಶೂಟಿಂಗ್ ಹೋಗ್ಬೇಕಾದ್ರೂ ಹೋಮ್ವರ್ಕ್ ಮಾಡ್ತೀವಿ, ಈ ಕಾರ್ಯಕ್ರಮಕ್ಕೆ ಬರಬೇಕಾದ್ರೂ ನಾವು ಹೋಮ್ವರ್ಕ್ ಮಾಡ್ಕೊಂಡೇ ಬರ್ತೀವಿ. ಪ್ರಿಪರೇಷನ್ ಇಸ್ ವೆರಿ ಇಂಪಾರ್ಟೆಂಟ್. ನಾಳೆ ನನ್ನ ಕೆಲಸ ಏನು, ಅದಕ್ಕೆ ನಾನು ಇವತ್ತು ರಾತ್ರಿ ಹೆಂಗ್ ರೆಡಿ ಆಗಬೇಕು, ಬೆಳಿಗ್ಗೆ ಏನು ಬಟ್ಟೆ ಹಾಕೋಬೇಕು, ಯಾವ ಥರ ಮಾತಾಡಬೇಕು, ಯಾವ ವಿಷಯದ ಬಗ್ಗೆ ಮಾತಾಡಬೇಕು, ಇದೆಲ್ಲ ತಿಳ್ಕೊಂಡಿರ್ಬೇಕು. ಈ ಕಾರ್ಯಕ್ರಮನ ಆಯೋಜಿಸಿರೋದು ಅಷ್ಟು ಸುಲಭವಾದ ಮಾತಲ್ಲ. ಇಷ್ಟು ಜನನ್ನ ಕೂರಿಸ್ಬಿಟ್ಟು ಏನು ಭರವಸೆ ಈ ಮಕ್ಕಳು ಚೆನ್ನಾಗಿ ಮಾತಾಡ್ತಾರೆ, ಆ ಭರವಸೆ ಯಾರಿಗೂ ಇರೋದ್ರಿಂದ ತಾನೇ ಈ ಥರ ಒಂದು ಕಾರ್ಯಕ್ರಮ ಮಾಡೋಕ್ಕೆ ಸಾಧ್ಯ. ಅವ್ರಿಗೆ ಅವ್ರ ಯೋಗ್ಯತೆ ಚೆನ್ನಾಗಿದೆ ಅಂತ ಗೊತ್ತಿರೋದ್ರಿಂದ ಈ ಕಾರ್ಯಕ್ರಮ ಮಾಡಿದ್ರು ಹೊರತು ಇಲ್ಲ ನಮ್ಮ ಮಕ್ಕಳಿಗೆ ಯಾರಿಗೂ ಮಾತಾಡಕ್ ಬರಲ್ಲ, ಈ ದಯಾನಂದ ಅವರೆಲ್ಲ ಬಂದ್ಬಿಟ್ಟಾಗಿ ಇವರೆಲ್ಲ ಏನು ಮಾತಾಡ್ತವೆ, ಎದುರ್ತವೆ, ಮಾತಾಡೋಕ್ಕೆ ಬೇಡ ಅನ್ನೋ ಒಂದು ಕಲ್ಪನೆ ಕೆಳಗಡೆ ಬಂದ್ಬಿಟ್ಟಿದ್ರೆ ಇವತ್ತು ಈ ಕಾರ್ಯಕ್ರಮ ನಡೀತಿರಲಿಲ್ಲ. ಅದರಿಂದ ಗಂಡಾಗ್ಲಿ ಹೆಣ್ಣಾಗ್ಲಿ ಅದು ಯಾರು ಮುಖ್ಯ ಅನ್ನೋದು ಆಮೇಲೆ ಮಾತಾಡ್ತೀನಿ. ಆದರೆ ಇಲ್ಲಿ ಈಗ ಮಾತಾಡಕ್ ಬಂದಿರೋದು ಏನು ಅಂದ್ರೆ, ಎಸ್, ನಮ್ಮಲ್ಲಿ ಹೆಣ್ಣು ಮಕ್ಕಳು ಎಷ್ಟು ಮುಖ್ಯನೋ ಅಷ್ಟೇ ಗಂಡು ಮುಖ್ಯ ಅಂದ್ರು. ಆದ್ರೆ ಈಗ ತಿರ್ಗಾ ಇವ್ರು ಮಾತಾಡ್ತಾರೆ. ಬನ್ನಿ ನೀವೇನ್ ಮಾತಾಡ್ತಾರೆ ನೋಡೋಣ. ಅಬ್ಬಾ ಏನ್ ಹೇಳ್ದಣ, ಅವ್ರೊಬ್ರು ಸಾಧಕನ ಹೆಸರು ಹೇಳಿದ್ರು. ಯಾರಪ್ಪ ಅದು? ಹೌದಲ್ವಾ? ಆ ಸಾಧಕನ ಎತ್ತಿದ್ದು ಒಬ್ಳು ಹೆಣ್ಣೆ ಆಗಿರ್ಬೋದು, ಆದ್ರೆ ಸಾಧಿಸಿದ ಒಬ್ಬ ಗಂಡೆ ತಾನೆ. ಮಂತ್ರಕ್ಕೇನಾದ್ರು ಮಾವಿನಕಾಯಿ ಉದ್ರುತ್ತಾ? ಇಲ್ಲ ತಾನೆ. ಹಂಗೇನೆ ಸಾಧಿಸೋ ಜವಾಬ್ದಾರಿ ಇದ್ದಿದ್ಕೇನೆ ಅವತ್ತು ಅವರು ಬಲ್ಬ್ ನ ಕಂಡಿಡ್ದಿದ್ದು, ಇವತ್ತು ಅವರು ಥಾಮಸ್ ಅಲ್ವಾ ಎಡಿಸನ್ ಆಗಿರೋದು. ಮತ್ತೆ ಇನ್ನೊಂದು ಎಕ್ಸಾಂಪಲ್ ಕೊಟ್ರು, ಅತ್ತೆ ಸೊಸೆ ಅನ್ಯೋನ್ಯತೆ ಬಗ್ಗೆ ಅಲ್ವೇನ್ರಪ್ಪ? ಅತ್ತೆ ಲಟ್ಟಂಗಿ ಆದ್ರೆ ಸೊಸೆ ಮಣೆ ಅಂತ. ಮಧ್ಯದಲ್ಲಿ ಚಪಾತಿ ಹಾಕ್ತಿರೋದು ನಮ್ ಗಂಡ್ ಮಕ್ಳೆ ತಾನೆ. ಸರ್ ನೀವ್ ಹೇಳಿ ಸರ್, ನೀವ್ ಅವರಿಬ್ರು ಮಧ್ಯೆ ಚಪಾತಿ ಆಗಿದ್ದೀರಾ? ಇಲ್ಲ, ನಾವು ಈಗ ಚಪಾತಿನೋ ಪೂರಿನೋ ಅಂತ ಕೊನೆಯಲ್ಲಿ ಹೇಳ್ತೀವಿ. ಸರ್ ಬಿಡಿ ಸರ್, ನಮಗ್ ಗೊತ್ತು. ಅವನು ಪಾಪ ತುತ್ತ ಮುತ್ತ ಎತ್ತ ಅಂತಿರ್ತಾನೆ. ಇದು ನಮ್ ಗಂಡ್ಮಕ್ಳ ಜೀವನ ಆಗಿರೋದು. ಮತ್ತೆ ಹೆಣ್ಣು ಪ್ರಧಾನ ರಾಜ್ಯಗಳಲ್ಲಿ ಕೇರಳನೂ ಒಂದು. ಅದೇ ರಾಜ್ಯದಲ್ಲಿ ಹೆಣ್ಮಕ್ಳೇ ಅತಿ ಹೆಚ್ಚು ಟೆರರಿಸ್ಟ್ಗಳಾಗಿರೋದು, ಆಂಟಿ ನ್ಯಾಷನಲಿಸ್ಟ್ಗಳಾಗಿರೋದು. ಆದ್ರೆ ನಮ್ ಗಂಡ್ಮಕ್ಳು ಹಾಗಲ್ಲ. ಚಳಿ ಮಳೆ ಗಾಳಿ ಅಂದೇನೆ
ದೇಶದ ಗಡಿ ಕಾಯ್ತಿದ್ದಾರೆ. ಬರ್ಲಿ ಅವ್ರಿಗೊಂದು ಚಪ್ಪಾಳೆ. ಟೆರರಿಸ್ಟ್ ಅಂದ ತಕ್ಷಣ ನನ್ಗೊಂದು ಕತೆ ನೆನ್ಪು ಬರುತ್ತೆ ಸರ್. ಹೇಗೆ ಒಬ್ಳು ತಾಯಿ ಸಾಧಕನಷ್ಟೇ ಅಲ್ಲ, ಒಬ್ಬ ಇಂಟರ್ನ್ಯಾಷನಲ್ ಕಳ್ಳನೂ ಈ ಸಮಾಜಕ್ಕೆ ಕೊಟ್ಟಿದ್ದಾರೆ. ಆ ಕತೆ ಏನಂದ್ರೆ, ಒಂದ್ ಪುಟ್ಟ ಹುಡುಗ ಬೇಕ್ರಿಲಿ ಕೆಲಸ ಮಾಡ್ತಿರ್ತಾನೆ. ಒಂದಿನ ಅವನಿಗೆ ತುಂಬಾ ಹೊಟ್ಟೆ ಹಸಿಯುತ್ತೆ. ಅವನ್ ಏನ್ ಮಾಡ್ತಾನೆ, ಒಂದ್ ಬ್ರೆಡ್ ನ ಕದ್ದು ತಿಂತಾನೆ. ಆ ಕದ್ದು ತಿಂದಾದ್ಮೇಲೆ ಅವನು ಅವ್ರ ಅಮ್ಮಂಗೋಗಿ ಹೇಳ್ತಾನೆ, ಅಮ್ಮ ನಾನು ಈ ತರ ಬ್ರೆಡ್ ಕದ್ದು ತಿಂದೆ ಅಂತ. ಸರ್ ರಾಮಕೃಷ್ಣೇಗೌಡ ಸರ್, ನೀವಾಗಿದ್ದಿದ್ರೆ ಏನ್ ಮಾಡ್ತಿದ್ರಿ ಸರ್? ಹೊಡೆದು ಬುದ್ಧಿ ಹೇಳ್ತಿದ್ರು ಇಲ್ಲ ಮುದ್ದು ಮಾಡ್ತಿದ್ರ ಸರ್? ಸರ್ ಕತ್ತಿದ್ದಾರೆ ಸರ್, ಬಿಡಿ ಸರ್, ನೀವು ಸತ್ಯದ ಪರ ನ್ಯಾಯದ ಪರನೇ ಇರೋದು. ಅವ್ರ ಅಮ್ಮ ಹಂಗ್ ಮಾಡ್ಲಿಲ್ಲ, ನನ್ ಮಗನೇ ನಾನು ಒಬ್ಳು ಮನೇಲಿದ್ದೀನಿ, ನನ್ಗೂ ಒಂಚೂರು ತರ್ಬೇಕು ತಾನೆ ಅಂದ್ಬಿಟ್ಟು ಬೈತಾಳೆ. ಅವಾಗ ಏನ್ ಮಾಡ್ತಾನೆ ಅವನು ಅವ್ರ ಅಮ್ಮಂಗೋಸ್ಕರ ದರೋಡೆ ಮಾಡ್ತಾ 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 ಮುಂದೆ ಒಂದಿನ ಇಂಟರ್ನ್ಯಾಷನಲ್ ಕಳ್ಳ ಆಗ್ತಾನೆ. ಅವನ ಹೆಸರೇನಂದ್ರೆ ಚಾರ್ಲ್ಸ್ ಶೋಬ್ರಾಜ್ ಅಂತ. ಮುಂದೆ ಅವನ್ನ ಗಲ್ಲಿಗೇರಿಸ್ತಾರೆ. ಗಲ್ಲಿಗೇರಿಸ್ಬೇಕಾದ್ರೆ ಅಲ್ಲಿರೋ ಜನರು ಹೇಳ್ತಾರೆ, ನನ್ ಮಗನೇ ನೀನ್ ನೋಡಕ್ ಇಷ್ಟ ಚೆನ್ನಾಗಿದ್ಯಾ, ಗಟ್ಮುಟ್ಟಾಗಿದ್ಯಾ, ಯಾಕೆ ದುಡ್ಡು ತಿನ್ಲಿಲ್ಲ ಅಂತ. ಅವಾಗ ಅವ್ನು ಹೇಳೋದಿಷ್ಟೇ, ನಮ್ಮ ಅಮ್ಮ ಅವತ್ತು ನಂಗೆ ಬುದ್ಧಿ ಹೇಳಿ ಜವಾಬ್ದಾರಿಯನ್ನ ಕಲ್ಸಿರ್ಲಿಲ್ಲ ಅಂದಿದ್ರೆ ನಾನು ಇವತ್ತು ಈ ಸ್ಥಾನಕ್ಕೆ ಬರ್ತಿರ್ಲಿಲ್ಲ ಅಂತ. ಇಲ್ಲೇ ಗೊತ್ತಾಗುತ್ತೆ ಹೆಣ್ಣಿನ ಜವಾಬ್ದಾರಿ ಎಷ್ಟಿದೆ ಅಂತ. ಮತ್ತೆ ನನ್ ವಾದ ಏನಂದ್ರೆ, ಇಬ್ರು ಗಂಡ ಹೆಂಡ್ತಿರು ಬೈಕಲ್ಲಿ ಹೋಗ್ತಾ ಇರ್ತಾರೆ. ಅಲ್ಲೊಂದು ಆಕ್ಸಿಡೆಂಟ್ ಆಗಿರುತ್ತೆ. ಆಕ್ಸಿಡೆಂಟ್ ಆದಾಗ ಗಂಡ ಹೇಳ್ತಾನೆ, ಬಾರೆ ಹಾಸ್ಪಿಟ್ಲಿಗೆ ಸೇರ್ಸೋಣ, ಜೀವ ಹೋಗ್ತಿದೆ ಅಂತ. ಆದ್ರೆ ಹೆಂಡತಿ ಏನ್ ಹೇಳ್ತಾಳೆ ಗೊತ್ತಾ, ರೀ ಆಟ ಆಡ್ಬೇಡಿ, ನಡೀರಿ, ಮುಂದಿನ ವಾರ ಫೀಸ್ ಕಟ್ಬೇಕು, ಮಕ್ಳು ಬಾಡಿಗೆ ಕಟ್ಬೇಕು, ಹಬ್ಬ ಬರ್ತಿದೆ, ಕೆಲ ದುಡ್ಡು ಯಾಕೆ ತರೋದು, ಈ ಪೊಲೀಸ್ ಕೇಸ್ ಎಲ್ಲ ನಮ್ಗಲ್ಲಪ್ಪ, ನಡೀರಿ ಅಂತ ಕರ್ಕೊಂಡು ಹೋಗ್ತಾರೆ. ಅದೇ ಆ ಹೆಂಡತಿ ಜಾಗದಲ್ಲಿ ಹುಡ್ಗಾನೇ ಇದ್ದಿದ್ರೆ, ಲೋ ಮಚ್ಚ ಬಾರೋ ಮಚ್ಚ ಹಾಸ್ಪಿಟ್ಲಿಗೆ ಸೇರ್ಸೋಣ, ಜೀವ ಮುಖ್ಯ ಕಣೋ. ಇದು ಒಗ್ಗಟ್ಟು ಅಂದ್ರೆ, ಆದ್ರೆ ಈ ಒಗ್ಗಟ್ಟು ಹೆಣ್ಮಕ್ಳಲ್ಲಿಲ್ಲ, ಕರೆಕ್ಟಾ? ಹೋಗಿ ಹಾಸ್ಪಿಟ್ಲಿಗೆ ಸೇರಿಸ್ತಾರೆ. ಇಲ್ಲೇ ಗೊತ್ತಾಗುತ್ತೆ ನಮ್ಮ ಹುಡುಗರ ಜವಾಬ್ದಾರಿ ಎಷ್ಟಿದೆ ಅಂತ. ನಮ್ಮ ಹುಡುಗರು ಒಂಥರ ಹೈಸ್ನೇಣ್ ಇದ್ದಂಗೆ, ಮಾತು ಹೊರಟಾಗಿರ್ಬೋದು, ಅಂದ್ರೆ ಮನ್ಸು ಸ್ವೀಟು. ಆ ಪ್ರಂಜಿ ಅಂತ ಹುಡುಗರ ಮೇಲೆ ಜವಾಬ್ದಾರಿ ಇಲ್ಲ ಅಂತಿರಲ್ಲ, ಇದಕ್ಕೇನ್ರಿ ಹೇಳ್ಬೇಕು ನಾವು? ಒಟ್ನಲ್ಲಿ ನಾನು ಹೇಳೋದಿಷ್ಟೇ ಕಣ್ರಪ್ಪ, ವಾಟ್ ಐ ಆಮ್ ಟೆಲ್ಲಿಂಗ್ ಈಸ್ ಅವರ್ ಗಂಡೈಕ್ಳು ಹ್ಯಾಸ್ ಮೋರ್ ಜವಾಬ್ದಾರಿ. ಆಯ್ತಾ, ಬಾ. ಏನು ಒಳಗಡೆ ವಿಷಯಗಳನ್ನ ಇಟ್ಕೊಂಡಿರೋ ಜೊತೆಗೆ ಇದು ರೆಡಿ ಮಾಡ್ಕೊಂಡಿರೋ ವಿಷಯ ಅಲ್ಲ ಅನ್ನೋದಕ್ಕೆ ಇಲ್ಲಿ ಬರೋದಕ್ಕೆ ಅಲ್ಲಿ ಸಡನ್ ಆಗಿ ಉತ್ತರ ಕೊಡ್ತಾರೆ ಅಂದ್ರೆ ಇದು ಸ್ಪಾಂಟೇನಿಯಸ್ ಅನ್ನೋದ್ರಲ್ಲಿ ಅನುಮಾನ ಇಲ್ಲ. ಆ ಕಾಲದಲ್ಲಿ ಅದನ್ನ ಗ್ರಹಿಸಿ ಅಲ್ಲೇ ಹೇಳೋದು ಅಂದ್ರೆ ಬಹಳ ಕಷ್ಟ. ನಾನು ಸ್ಟ್ಯಾಂಡಪ್ ಕಾಮಿಡಿ ಬಗ್ಗೆನೇ ಕ್ಲಾಸಸ್ ತಗೋತಾ ಇದ್ದೀನಿ. ನಾಳೆ ನಾವು ನಾಡಿದ್ದು ಏನೋ ಅದರದ್ದು ಲೈವ್ ಇದೆ. ನಾವೇನು ಹೇಳ್ತೀವಿ ಅಂದ್ರೆ, ನೀವು ಮನಸ್ಸೊಳಗಿಂದ ಮಾತಾಡುವಾಗ ನಿಮ್ಮ ಮುಖದಲ್ಲಿ ಎಕ್ಸ್ಪ್ರೆಷನ್ ಬರುತ್ತೆ, ಚಿಂತನೆ ಬರುತ್ತೆ. ಪುಸ್ತಕದಲ್ಲಿರೋದನ್ನ ಕಲಿತು ಅಷ್ಟು ಮಾತ್ರ ಹೇಳಿದಾಗ ಬರೀ ಶಬ್ದಗಳು ಬರಷ್ಟೇ ಅಷ್ಟೇ. ಇವತ್ತು ಹೆಣ್ಮಕ್ಳ ಬಗ್ಗೆ ಇವ್ರು ಮಾತಾಡಿದ್ರೆ ಗಂಡು ಮಕ್ಳ ಬಗ್ಗೆ ಬಹಳ ಜೋರಾಗಿ ಮಾತಾಡಿದ್ರು. ಗಂಡು ಮಕ್ಳು ಎಲ್ಲರೂ ಗಂಡು ಮಕ್ಳು ಚಪ್ಪಾಳೆ ತಟ್ಟಿದ್ರು. ಈಗ ಹೆಣ್ಮಕ್ಳು ಚಪ್ಪಾಳೆ ತಪ್ಪೋ ಟೈಮು ಬಂದಿದೆ. ಆದರೆ ಚಪ್ಪಾಳೆಕ್ಕಿಂತ ವಿಚಾರ ಮುಖ್ಯ. ಇಲ್ಲಿ ವಿಚಾರ ಬಹಳಷ್ಟು ವಿಚಾರಗಳಿದೆ ನೋಡಿ. ನೀವು ಹೇಳ್ಬೋದು, ಈಗ ಗಂಡು ಮಕ್ಕಳ ಬಗ್ಗೆ ಹೇಳಿದ್ರು, ಹೆಣ್ಮಕ್ಳ ಬಗ್ಗೆ ಅವ್ರು ಮಾತಾಡ್ತಾರೆ. ಆದ್ರೆ ಒಂದು ಹೇಳ್ತೀನಿ, ಅಮ್ಮನಿಗೆ ಯಾವ ತಿಂಡಿ ಇಷ್ಟ ಅಂತ ನೀವು ಕೇಳಿ ನೋಡಿ. ಮನೆಯಲ್ಲಿ ಬಹಳ ಜನ ಇದುವರೆಗೂ ಕೇಳೇ ಇರಲಿಲ್ಲ, ಅಮ್ಮ ನಿನಗೇನು ಇಷ್ಟ ಅಂತ. ಅಮ್ಮನಿಗೆ ಗೊತ್ತು ನನ್ನ ಮಗಳಿಗೆ ಏನು ಇಷ್ಟ, ನನ್ನ ಮಗನಿಗೆ ಏನು ಇಷ್ಟ, ನನ್ನ ಕೊನೆ ಮಗಳಿಗೆ ಏನು ಇಷ್ಟ, ಅಮ್ಮನಿಗೆಲ್ಲ ಗೊತ್ತು. ಆದರೆ ನಾವು ಅಮ್ಮನ ಇಷ್ಟ ಯಾವತ್ತೂ ಕೇಳಲ್ಲ. ಅಮ್ಮನ ಬರ್ತಡೇ ದಿವಸನೂ ನೋಡಿ ನೀವು, ಅಮ್ಮ ಬೇರೆಯವ್ರಿಗೇನು ಇಷ್ಟ ಅದು ಮಾಡ್ತಾರೆ ಹೊರತು ತನಗೇನು ಇಷ್ಟ ಅದು ಮಾಡ್ಕೊಂಡು ತಿನ್ನೋದಿಲ್ಲ. ಅಂತ ಅಮ್ಮ ನಿಮಗೆ ಒಂದು ಬಹಳ ವಿಚಾರ ಮಾಡುವಂಥ ವಿಷಯ, ಅಮ್ಮ ಏನು ಅಂತಂದ್ರೆ, ಅಮ್ಮನಿಗೆ ಏನು ಇಷ್ಟ ಅಂತ ಕೇಳಿದ್ರೆ ನೀವು ತಟ್ಟೆನಲ್ಲಿ ಕೊನೆಗೆ ಏನು ಮಿಕ್ಕಿಸ್ತಿರಲ್ಲ ಅದನ್ನೇ ಮೃಷ್ಟಾನ್ನ ಅನ್ಕೊಂಡು ಇದೇನು ನನಗೆ ಇಷ್ಟ ಅನ್ಕೊಂಡು ತಿಂತಾರಲ್ಲ ಅದು ಅಮ್ಮ. ಆ ಥರ ಅಮ್ಮನ ಬಗ್ಗೆ ಇನ್ನೂ ಬೇಕಾದಷ್ಟಿದೆ ಮಾತಾಡೋದು. ಆದರೆ ನಾನು ಮಾತಾಡ್ಬಿಟ್ರೆ ಅಪ್ಪಿ ತಪ್ಪಿ ಇವ್ರು ಹೇಳೋ ಪಾಯಿಂಟ್ ಏನಾದ್ರು ನಾನೇ ಮೊದಲೇ ಹೇಳ್ಬಿಟ್ರೆ ಕಷ್ಟ. ಅದರಿಂದ ಪಾಯಿಂಟ್ ಅವ್ರ ಹತ್ರನೇ ಇರಲಿ. ಈಗ ಅಮ್ಮ ಏನು ಅಂತ ಹೇಳೋಕ್ಕೆ ಹೊರಟಿದ್ದಾರೆ ನಮ್ಮ ತನುಶ್ರೀ. ಹೇಳಿ. ಜೈ ಶ್ರೀ ಗುರುದೇವ್. ಹೇಳಿದ್ರಿ ಗಂಡ್ಮಕ್ಳು ಅಪ್ರಂಜಿ ಅಂತ. ಈ ಅಪ್ರಂಜಿಗಳು ಕುಡಿಯೋದು ನಮ್ಮ ಹುಡ್ಗಿರ್ ಮಾಡೋ ಗಂಜಿನೇ ತಾನೇ? ಏನೋ ಅಂದ್ರಲ್ಲ ಫ್ರೆಂಡ್ಸು ಅಂತ.
ಇಬ್ರು ಫ್ರೆಂಡ್ಸು ಒಟ್ಟೊಟ್ಟಿಗೆ ಚೆನ್ನಾಗಿದ್ರೆ ಯಾವ ಸಾಂಗ್ ಆಡ್ತಾರಪ್ಪ? ಹೆಗ್ಲ ಮೇಲೆ ಕೈ ಹಾಕೊಂಡು ಮೈ ಬ್ರದರ್ ಫ್ರಮ್ ಅನದರ್ ಮದರ್ ಅಂತ ಹಾಡ್ ಹೇಳ್ತಾರೆ. ಅದೇ ಫ್ರೆಂಡ್ಸು ನಾಯಿಗಳ ತರ ಶತ್ರುಗಳ ತರ ಕಚ್ಚಾಡ್ದು ಅಂತ ಇಟ್ಕೊಳ್ಳಿ. ಬೀದಿಲಿ ಗಲ್ಲಿಲಿ ಲಾಂಗು ಮಚ್ಚಿಡ್ಕೊಂಡು ಓಡಿಮಗ ಬಿಡಬೇಡ ಅವನ್ನ ಅಂತ ಕಚ್ಚಾಡ್ಕೊಂಡು ಹಾಸ್ಪಿಟಲ್ ಅಡ್ಮಿಟ್ ಆಗಲ್ವಾ? ಇದನ್ನ ಗಂಡ್ಮಕ್ಳು ಜವಾಬ್ದಾರಿ ಅಂತಂದ್ರೆ ಸರ್, ಈಗ ನಿಮ್ ಮನೆ ತಗೊಳ್ಳಿ. ನಿಮ್ ಮಿಸ್ಸಸ್ ನಮ್ಮನೆ ನಾನೇ ತಗೊಳ್ಳಿ, ತಗೊಂಡ್ಮೇಲೆ ನಮ್ಮ ಮನೆ ಆಗಿ ತಗೊಳ್ಳಿ. ನಿಮ್ ಮಿಸ್ಸಸ್ 1 kg ಅವರೆಕಾಳು ತರ್ತಾರೆ ಅಂತ ಇಟ್ಕೊಳ್ಳಿ. ಆ 1 kg ಅವರೆಕಾಳು ಪೂರ್ತಿ ಉಳ್ಕಾಗುತ್ತಾ? ಇಲ್ಲ ತಾನೆ, 1.5 2 ಕಾಳು ಉಳ್ಕಾಗುತ್ತೆ. ಹಂಗೆ ಕಣ್ರಿ ಇದು ಕೂಡ. ಮತ್ತೆ ನೀವೆಲ್ರೂ ಮೊಬೈಲ್ ಟಿವಿ ಯೂಸ್ ಮಾಡ್ತೀರಾ ಅಲ್ವಾ? ಈಗಿನ ಕಾಲದಲ್ಲಿ ಯೂಸ್ ಮಾಡಲ್ಲ ಅಂದ್ರೆ ನಾವಂತೂ ನಂಬಲ್ಲ. ನಾನು ನಿಜವಾದ ಸ್ಟೋರಿ ಹೇಳಕ್ ಇಷ್ಟಪಡ್ತೀನಿ. ಮೈಸೂರ್ ಹತ್ರ ಒಂದ್ ರಸ್ತೆಯಲ್ಲಿ ಆಕ್ಸಿಡೆಂಟ್ ಆಗಿರುತ್ತೆ. ಆಕ್ಸಿಡೆಂಟ್ ಆದಾಗ ಅವಾಗ ಹೇಳಿದ್ರಲ್ಲ ಇವ್ರು ಗಂಡ್ಮಕ್ಳು ಜವಾಬ್ದಾರಿ ಅಂತ. ಏನ್ ಮಾಡ್ತಾರಂತ ಗೊತ್ತಾ ಸರ್ ನಿಮ್ಗೆ? ವಿಡಿಯೋ ತಗೋತಾ ಇರ್ತಾರೆ. ವಿಡಿಯೋ ತಗೊಂಡು ಲೈವ್ ಹೋಗ್ಬಿಟ್ಟು ನೋಡಿ ಫ್ರೆಂಡ್ಸ್ ಆಕ್ಸಿಡೆಂಟ್ ಆಗಿದೆ, ಬ್ಲಡ್ ಲಾಸ್ ಆಗ್ತಿದೆ, ಯಾರು ಹೆಲ್ಪೇ ಮಾಡ್ತಿಲ್ಲ ಅಂದ್ರೆ ಅವಾಗ ಎಲ್ರಿ ಹೋಗುತ್ತೆ ನಿಮ್ ಗಂಡ್ಮಕ್ಳು ಜವಾಬ್ದಾರಿ? ಏನ್ MMS ಹೋಗಿದ್ರ ಗಂಡ್ಮಕ್ಳು ಜವಾಬ್ದಾರಿ ಅಲ್ಲ? ಅವಾಗ ಬರ್ತಾರ ಕಂಡಿ ನಮ್ಮ ಹೆಣ್ಮಕ್ಳು ಮಾಯಮ್ಮ ಅಂತ. ತನ್ನ ವೃದ್ಧಿ ಆಗಿದ್ರು ಕೂಡ ತನ್ನ ತಳ್ಳೋ ಗಾಡಿಲಿ ಅವ್ರನ್ನ ಕರ್ಕೊಂಡೋಗಿ ಹಾಸ್ಪಿಟಲ್ ಸೇರಿಸ್ತಾರೆ. ಇದು ಹೆಣ್ಮಕ್ಳು ಜವಾಬ್ದಾರಿ ಅಂತ ಅಂದ್ರೆ ಇದಕ್ಕೇನಂತೀರಾ? ಮತ್ತೆ ನನ್ನ ವಾದ ಏನಂತಂದ್ರೆ ಒಂದ್ ಸಾಂಗ್ ಮುಖಾಂತರ ಹೇಳಕ್ ಇಷ್ಟಪಡ್ತೀನಿ. ಬ್ರಹ್ಮ ವಿಷ್ಣು ಶಿವ ಇದೆ ಹಾಲು ಕುಡಿದರು, ಅಮ್ಮ ನೀನೇ ದೈವ ಅಂತ ಕಾಲು ಮುಗಿದರು. ಇದ್ರಲ್ಲಿ ಏನ್ ಅರ್ಥ ಆಗುತ್ತೆ ಅಂತಂದ್ರೆ ಒಂದ್ ಹೆಣ್ಣು ದೇವ್ರಾಗಕ್ ಸಾಧ್ಯ ಇಲ್ಲ, ಆದ್ರೆ ದೇವ್ರನ್ನ ಸೃಷ್ಟಿ ಮಾಡ್ತಾಳೆ. ಈಗ ನಮ್ ನಾಡ ದೇವತೆ ಯಾರು ಅಂತ ಗೊತ್ತೇ ಇದೆ. ಯಾರು ಹೇಳಿ ನಮ್ ನಾಡ ದೇವತೆ? ಚಾಮುಂಡೇಶ್ವರಿ. ಕರೆ, ಚಾಮುಂಡೇಶ್ವರಿ ಆ ದಿನ ಮಹಿಷಾಸುರನ್ನ ಮರ್ದಿಸಿಲ್ಲ ಅಂದಿದ್ರೆ ಈಗ ನಮ್ ದೇಶದಲ್ಲೇ ಅಲ್ಲ ಕಣಪ್ಪ, ನಮ್ ಕೇರ್ಪೇಟೆಯಲ್ಲಿ ಎಷ್ಟು ರಾಕ್ಷಸರು ಹುಡ್ಕೋತಿದ್ರು ಅಲ್ವಾ? ಅವತ್ತು ಅವಳನ್ನ ಮರ್ದಿಸಿದಕ್ಕೇನೆ ಇವತ್ ನಾವ್ ನಾಡ ಹಬ್ಬ ದಸರಾ ಅಂತ ಆಚರಿಸೋದು ಅಲ್ವಾ? ಅದು ನೋಡಕ್ಕೆ ಅಂತ ಎಂತೆಂತ ಕಡೆಯಿಂದ ಎಲ್ಲಿಂದನೋ ಜನ ಬರ್ತಾರೆ. ಅದು ಕಣ್ರಿ ಒಂದ್ ಹೆಣ್ಮಕ್ಳು ಜವಾಬ್ದಾರಿ ಅಂತಂದ್ರೆ ಇದ್ರಲ್ಲೇ ಗೊತ್ತಾಗುತ್ತೆ. ಒಂದ್ ಹೆಣ್ಮಗ್ಳು ಮನ್ಸ್ ಪಟ್ರೆ ಅವಳಿಗೆಲ್ಲ ಮಾಡಕ್ ಆಗದಿರೋ ಕೆಲ್ಸಾನೇ ಇಲ್ಲ. ಅದ್ ಮಾಡಕ್ ಆಗುತ್ತೋ ಬಿಡುತ್ತೋ ಸೆಕೆಂಡ್ರಿ. ನಾನ್ ಟ್ರೈ ಮಾಡ್ತೀನಿ, ನಾನ್ ಮಾಡೇ ಮಾಡ್ತೀನಿ ಅನ್ನೋದು ಅವ್ರ ಜವಾಬ್ದಾರಿ. ಇದು ಹೆಣ್ಮಕ್ಳು ಅಂದ್ರೆ. ಮತ್ತೆ ನಾವ್ ಹೆಣ್ಮಕ್ಳು ಮದ್ವೆ ಆದ್ಮೇಲೆ ಗಂಡನ ಮನೆಗೆ ಹೋಗ್ತೀರಾ ಅಲ್ವಾ? ಗಂಡನ ಮನೆಗೆ ಹೋದ್ಮೇಲೆ ನಮ್ ಪ್ರತಿ ಹೆಣ್ಮಕ್ಳು ಕೂಡ ಬೇರೆದ್ ಮನೆಗೆ ಹೋದೆ ಅಂತ ಯಾವತ್ತೂ ಅಳಲ್ಲ. ಯಾವ್ದೇ ಮನೆಯಲ್ಲಿ ಎಲ್ಲೇ ಆಗ್ಲಿ ಅಲ್ಲಿ ಹೋದ್ರೆ ಅವ್ರು ತನ್ನೋರು ನನ್ನೋರು ಅಂತ ನೋಡ್ತಾರೆ ಹೊರತು ಬೇರೆ ಅಂತ ನೋಡಲ್ಲ. ತನ್ನ ಅತ್ತೆ ಮಾವನ ತನ್ನ ಸ್ವಂತ ತಂದೆ ತಾಯಿಗಿಂತ ಹೆಚ್ಚಾಗಿ ನೋಡ್ತಾರೆ ಅಲ್ವಾ? ಆದ್ರೆ ನಮ್ ಗಂಡ್ಮಕ್ಳು ಒಂದು ದಿನ ಅಳಿಮೈತನಕ್ಕೆ ಅಂತ ಅತ್ತೆ ಮನೆಗೆ ಬಂದ್ರೆ ಸಾಕಪ್ಪ, ಅವ್ರನ್ನ ಹಂಸತ್ರಲ್ಲೇ ಇರ್ತಾರೆ. ಏನೋ ಇವ್ರ ಅಪ್ಪಚ್ಚಿ ಮಹಾರಾಜನ್ ಮೊಮ್ಮಗ ಚಿನ್ನು ಸ್ಪೂನಲ್ಲೇ ಕುಡ್ದಂಗ್ ಆಡ್ತಾರೆ. ಒಂದ್ ಚೊಳ್ಳೆ ಕಚ್ಚಿದ್ರೆ ಸಾಕು, ಅದೇ ನಿಮ್ ಮನೆ ನೋಡಿ ಎಷ್ಟೊಂದ್ ಚೊಳ್ಳೆ ಇದೆ, ಒಂದ್ ಸೊನ್ನೆ ಒತ್ತಿ ತರಕ್ಕಾಗಲ್ವಾ, ಒಂದ್ ಫ್ಯಾನ್ ತರಕ್ಕಾಗಲ್ವಾ ಅಂತ ಅಂಗಸದ್ರಲ್ಲೇ ಇರ್ತಾರೆ. ಇದು ನಿಮ್ ಗಂಡ್ಮಕ್ಳು ಜವಾಬ್ದಾರಿನಾ? ಅದೆಲ್ಲ ಬೇಡ ಕಣಪ್ಪ. ನೈಟ್ ಟೈಮು ಅಪ್ಪನ ಟ್ಯಾಬ್ಲೆಟ್ಸ್ ಖಾಲಿ ಆಗಿರುತ್ತೆ. ಹೆಂಡತಿ ಬಂದು ಗಂಡಂಗೆ ಹೇಳ್ತಾಳೆ, ರೀ ಅಪ್ಪನ ಟ್ಯಾಬ್ಲೆಟ್ಸ್ ಖಾಲಿ ಆಗಿದೆ, ಒಂಚೂರು ತಗೋಬರೋಗ್ರಿ ಅಂತ. ಆಗ ನಿಮ್ ಗಂಡ್ಮಕ್ಳು ಏನಂತಾರೆ ಗೊತ್ತಾ? ಅಯ್ಯೋ ಹೋಗೆ, ಬೆಳಗ್ಗೆಯಿಂದ ಹಿಡಿದು ಸಂಜೆವರೆಗೂ ಕೆಲಸ ಮಾಡಿ ನಾನೇ ಸುಸ್ತಾಗಿ ಹೋಗಿದ್ದೀನಿ, ತಲೆ ನೋಯ್ತಾ ಇದೆ, ನನ್ಗೆ ಟ್ಯಾಬ್ಲೆಟ್ಸ್ ತಗೋದನೆ ಕೂತಿದ್ದೀನಿ, ಬೇಕಾದ್ರೆ ಹೋಗು ನಿಮ್ಮ ಅಪ್ಪ ಅಮ್ಮನ್ನೇ ಕಳ್ಸೋಗು. ಹೋದ್ರೆ ನಂಗೂ ಟ್ಯಾಬ್ಲೆಟ್ಸ್ ತರ ಕೇಳಿ ತಲೆ ನೋದ ಗೊತ್ತಾಯ್ತಾ ಅಂತ ಹೇಳಿ ಕಳಿಸ್ತಾರೆ. ಇದು ಗಂಡ್ಮಕ್ಳು ಜವಾಬ್ದಾರಿ ಅಂತ ಅಂದ್ರೆ ಇದಕ್ಕೇಂತಿ ಅಂತೀರಾ? ಮತ್ತೆ ಹೆಣ್ಮಕ್ಳಿಗೆ ಎಷ್ಟೇ ನೋವಿರ್ಲಿ ಎಂತದ್ದೇ ನೋವಿರ್ಲಿ ತಾನು ಯಾರ ಹತ್ರ ನಂಗೆ ನೋವಾಗಿದೆ ನಂಗೆ ಅದಾಗಿದೆ ಅಂತ ಹೇಳ್ಕೊಳಕ್ ಹೋಗ್ತಾಳ? ಇಲ್ಲ. ಅದಕ್ಕಿಂತಾನೆ ಒಂದು ಸಾಂಗ್ ಇದೆ. ಬ್ಯಾಸಾಗಿದ್ದೀವಿ ಸಾಕ ಬೇವಿನ ಮರ ತಂಪು, ಹೆಣ್ಣಿಗೆ ತಂಪು ತವರೂರು. ಇದ್ರ ಅರ್ಥ ಏನಂತಂದ್ರೆ ಬೇಸಿಗೆ ಟೈಮಲ್ಲಿ ಯಾವ ರೀತಿ ಬೇವಿನ ಮರ ತಂಪಾಗಿರುತ್ತೋ ಅದೇ ರೀತಿ ಒಂದ್ ಹೆಣ್ಣಿಗೆ ಕಷ್ಟ ಇರ್ಲಿ ಸುಖ ಇರ್ಲಿತ್ತಂತ ಅವ್ರ ಮನೆ ತಂಪು. ಅದೇನ್ರಮ್ಮ? ಅದೇ ನಮ್ ಗಂಡ್ಮಕ್ಳು ನೋವಲ್ಲಿದ್ದಾಗ ನೋಡಕ್ಕಾಗುತ್ತಾ ಕೇಳಕ್ಕಾಗುತ್ತಾ? ಅಬ್ಬಬ್ಬಬ್ಬ ದೇವ್ರೆ. ಅದಕ್ಕಿಂತ ಒಂದು ಸಾಂಗ್ ಹೇಳ್ತೀನಿ ಕೇಳಿಸ್ಕೊಳ್ಳಿ. ಬ್ಯಾಸಗಿದ್ದೀವಿ ಸಾಕ ಬಾರು ಕ್ಲಬ್ಗಳೇ ತಂಪು, ಗಂಡಿಗೆ ತಂಪು ಬಾರೂರು ಅಂತ ಯಾರ್ದು ದುಡ್ಡು ಎಲ್ಲ ಮುಂಜಾತ್ರೆ ಅಂತ ಕುಡ್ದಿ ಚರಂಡಿಯೋ ಬೀದಿಯೋ ಬಿದ್ದು ಚಲ್ಲಾಡ್ತಾ ಇರ್ತಾರೆ. ನಾನು ಹೆಂಡತಿ ಊಟ ಮಾಡಿದ್ಲಾ ಬಿಟ್ಲಾ, ಮಕ್ಳು ಮನ್ಗಿದಾರ ಇಲ್ವಾ, ಅಪ್ಪ ಅಮ್ಮ ಟ್ಯಾಬ್ಲೆಟ್ಸ್ ತಗೊಂಡ್ರ, ಮನೆ ಕಡೆ ಎಲ್ಲ ಚೆನ್ನಾಗಿದ್ಯಾ, ಯಾರಾದ್ರೂ ಹೋದ್ರ ಎಂತ ಅಂತ 1% ಚಿಂತೆ ಇರುತ್ತೇನ್ರಿ ನಿಮ್ಗೆ? ಇರುತ್ತ ಚಿಂತೆ? ಯಾವ್ದು ಚಿಂತೆ ಇರಲ್ಲ. ಪಾಪ ನಮ್ಮ ಹೆಣ್ಮಕ್ಳು ನೈಟ್ ಅದೇ ಸಾಕು, ನನ್ ಗಂಡ ಬರ್ತಾ ಇದ್ದಾನ, ಅವ್ನು ಸೇಫ್ ಆಗಿ ಬಂದ್ರೆ ಸಾಕಪ್ಪ.
ಬರೋದ್ 5 ನಿಮಿಷ ತಡ ಆದ್ರೆ ಅಪ್ಪಪ್ಪ ನಮ್ ಹೆಣ್ಮಕ್ಳು ತಳಮಳ ನೋಡ್ಬೇಕಾ ಅಪ್ಪ ದೇವ್ರೆ. ನಮ್ ಗಂಡ್ಮಕ್ಳು ಆದ್ರೆ ಯಾವ್ದು ಬೇಡ, ಓದ ಬಸ್ವ ತಿಂದ ಬಸ್ವ ಅಂತ ನಿಮ್ ಪಾಡು ನೀವ್ ಇರ್ತೀರಾ. ಇದು ಕಣ್ರಿ ಒಂದ್ ಹೆಣ್ಣಿನ ಜವಾಬ್ದಾರಿ ಅಂತಂದ್ರೆ ಅದಕ್ಕೆ ಕರ್ಮದಲ್ಲಿ ಹೇಳ್ತಾರೆ, ಅದಕ್ಕೆ ಕರ್ಮ ಹೇಳುತ್ತೆ ಒಂದ್ ಹೆಣ್ಣನ್ ನಂಬಿಕೆ ಗಳಿಸ್ಕೋಬೇಕಾದ್ರೆ ಯೋಗ ಇರ್ಬೇಕು, ಅದೇ ನಂಬಿಕೆ ನಾವು ಉಳಿಸ್ಕೋಬೇಕಾದ್ರೆ ಯೋಗ್ಯತೆ ಇರ್ಬೇಕು ಅಂತ. ಈಗಿನ ಕಾಲದ ಗಂಡ್ಮಕ್ಳಿಗೆ ಯೋಗ ಯೋಗ್ಯತೆ ಎರಡೂ ಇಲ್ಲ, ಇದೇ ನನ್ನ ಅಭಿಪ್ರಾಯ. ಇದನ್ನ ನಾನ್ ಹೇಳೋದಿಷ್ಟೇ, ಒಂದ್ ಸಮಾಜದಲ್ಲಾಗ್ಲಿ ಕುಟುಂಬದಲ್ಲಾಗ್ಲಿ ಒಂದ್ ಹೆಣ್ಣಿನ ಜವಾಬ್ದಾರಿನ ಹೆಚ್ಚು ಅಂತ. ಹೆಣ್ಣಿನ ಬಗ್ಗೆ ಬಹಳಷ್ಟು ಪಾಯಿಂಟ್ಸ್ ಎಲ್ಲ ನೋಟ್ ಮಾಡ್ಕೊಂಡ್ಬಂದು ರೆಡ್ಡಿಯಾಗಿ ಮಾತಾಡಕ್ಕಿದ್ದಾರೆ. ನಿಜ, ನಾ ಅದೇ ಹೇಳೋದು, ಇವ್ರು ಹೆಣ್ಮಕ್ಳ ಬಗ್ಗೆ ಹೇಳಿದ್ರು, ನಾನು ಒಂದ್ ಕಡೆ ಹೇಳ್ತಿದ್ದೆ. ಅಂದ್ರೆ ಇದು ನಾವು ಹಾಸ್ಯ ಕಾರ್ಯಕ್ರಮ ಮಾಡುವಾಗ ನಾವು ಏನ್ ಮಾಡಿದ್ರು ಅದಕ್ಕೆ ಹಾಸ್ಯ ಲೇಪನ ಇರುತ್ತೆ. ಅಮ್ಮನ್ಗೆ ಲೆಕ್ಕ ಬರಲ್ಲ, ಅಮ್ಮನ್ಗೆ ಲೆಕ್ಕನೇ ಬರಲ್ಲ. ಏನ್ ಮಾಡ್ತೀರಾ, ಸ್ವಲ್ಪನಾದ್ರು ಅಮ್ಮ ಮರ್ಯಾದೆ ಗಿರ್ಯಾದೆ ಇಟ್ಕೋಬೇಕು ತಾನೆ. ಯಾಕೆ ಅಮ್ಮನ ಬಗ್ಗೆ ಹಿಂಗಂತೀಯ ಅಂದ್ರೆ, ಹೌದು ನಮ್ಮ ಅಮ್ಮಂಗೆ ಲೆಕ್ಕ ಬರಲ್ಲ, 1 ರೊಟ್ಟಿ ಕೇಳಿದ್ರೆ 3 ಕೊಡ್ತಾಳ್ರಿ ನಮ್ಮಮ್ಮ, ಅವಳಿಗೆ ರೊಕ್ಕ ಬರಲ್ಲ. ಯಾಕೆ ಅಮ್ಮನ್ಗೆ ಹಿಂಗೆ ಅಂತಂದ್ರೆ, ರಾತ್ರಿ ಎಲ್ಲ ಬೈದಿರ್ತಾಳೆ, ನಾನು ಅವಳನ್ನ ರಾತ್ರಿ ಎಲ್ಲ ಬೈದಿರ್ತೀನಿ, ಜಗಳ ಆಡಿರ್ತೀವಿ. ಬೆಳಿಗ್ಗೆ ಆದ್ರೆ ನಾಚಿಕೆನೇ ಇಲ್ಲದೆ, ಬಾರೋ ಸ್ಕೂಲ್ಗೆ ಹೋಗೋ ರೆಡಿ ಆಗೋ, ನಾನು ನಿಮ್ಗೆ ರೊಟ್ಟಿ ಮಾಡಿದ್ದೀನಿ ಅಂತಾರೆ. ಇದು ಅಮ್ಮ ಅಂತ. ಅದಕ್ಕೆ ತಾಯಿಗೆ ಒಳಗಡೆ ದ್ವೇಷ ಇರಲ್ಲ. ಹಂಗನ್ಬಿಟ್ಟು ತಂದೆನೇ ಕಮ್ಮಿ ಅಂತ ಅನ್ಕೋಬಾರ್ದು. ತಂದೆ ಅಂದ ತಕ್ಷಣ ಮನೆಗೆ ಒಂದು ಉಸಿರಾಟ. ಬೆಳಕು ಒಂದು ಕಡೆ ಇದ್ರೆ ಕರೆಂಟ್ ಇರಬೇಕು ಅಂತೀವಿ, ಆದ್ರೆ ಕರೆಂಟ್ ಇರ್ಲಿ ಬಿಡ್ಲಿ, ತಾನು ಬೆಳಕಾಗಿ ಜವಾಬ್ದಾರಿಯಾಗಿ ಏನೇ ಹೆಚ್ಚು ಕಮ್ಮಿ ಆದ್ರೂ ಅವ್ರ ಹೆಸರನ್ನ ನಾವು ಮನೇಲಿ ಏನ್ ಕರಿತೀವಿ ಹೇಳಿ, ತಂದೆ ಅಂತ. ತಂದೆ ಅಂದ್ರೆ ಏನು, ನಿಮ್ಗೆ ಏನೇ ತೊಂದರೆ ಆದ್ರೂ ಅದಿಲ್ಲ ಇದಿಲ್ಲ ಅಂದ್ರೆ ನಾನ್ ತಂದೆ ಅಂತನಲ್ಲ, ಅವನೇ ತಂದೆ. ಏನಿದ್ರು ತಂದ್ಕೊಡ್ತೀನಿ, ಜೋಬಲ್ ದುಡ್ಡಿಲ್ದೆ ಹೋದ್ರು ತಂದ್ಕೊಡ್ತೀನಿ, ನಾನ್ ತರ್ತೀನಿ ಅಂತನಲ್ಲ, ಅದು ತಂದೆ. ಅನೇಕ ಕಡೆ ತಂದೆ ಅನ್ನೋನು ಗತ್ತು ಬಿಟ್ಟುಬಿಟ್ರೆ ಸಂಸಾರ ಬಹಳ ಸರಳವಾಗಿ ಹೋಗುತ್ತೆ, ಸಡಿಲವಾಗಿ ಹೋಗುತ್ತೆ. ಸರಳವಾದ್ರೆ ಪರವಾಗಿಲ್ಲ, ಸಡಿಲವಾಗಿ ಹೋದ್ರೆ ಏನ್ ಮಾಡ್ತೀರಿ? ಯಾಕೆಂದ್ರೆ ನೀವೇನೇ ಈ ಸತಿ ಬಾಡಿಗೆ ಕಟ್ಟಿಲ್ಲ, ನಾ ಕೊಡೋನ್ ಬಿಡೋ, ಸ್ಕೂಲ್ ಫೀಸ್ ಕಟ್ಟಿಲ್ಲ, ಕಟ್ಟೋನ್ ಬಿಡೋ. ಅದೇನು ಅಂದ್ರೆ ಒಳಗಡೆ ಅಲ್ಲಿ ಎಲ್ಲೋ ಭಿಕ್ಷೆ ಬಿಡ್ಬೇಕು, ಅಲ್ಲಿ ಏನೋ ಸಾಲ ಕೇಳಬೇಕು. ಆದ್ರೆ ಅದನ್ನೆಲ್ಲ ಮಕ್ಕಳ ಮುಂದೆ ಆಯ್ತು ನಾಳೆ ನೀನ್ ಓದ್ಕೊ ಹೋಗೋ, ನಿನ್ ಜಾಬ್ ಕೆಲಸ ಓದ್ಕೊಳ್ಳೋದು ಅದು ಮಾಡ್ಕೋಗೋ, ಬೆಳಿಗ್ಗೆ ಫೀಸ್ ಕಟ್ಟೋಣ, ತಲೆ ಅಲ್ಟೆ ಸರಿ ಓದಲ್ಲ ಏನಿಲ್ಲ, ಫೀಸ್ ಕಟ್ಟೋಣ. ಇದು ಹೇಳುವಾಗ್ಲೂ ಜೋಬಲ್ ದುಡ್ಡಿರಲ್ಲ ರೀ. ಆದ್ರೆ ಅಗತ್ತು ಬಿಟ್ಬಿಟ್ರೆ ಮನೇದ ಅಡಿಪಾಯ ಅಲ್ಲಾಡೋಗ್ಬಿಡುತ್ತೆ ಅನ್ನೋ ಒಂದು ಭಯ. ಅದಕ್ಕೆ ಹೇಳೋದು, ಬಹಳಷ್ಟು ನಾವು ತಂದೆಗಳನ್ನ ಒಳಗಡೆ ಮನಸ್ಸೊಳಗಡೆ ಹೋಗಿ ನೋಡೋದಿಲ್ಲ. ಅವ್ರು ಏನು ನೋವು ಅನುಭವಿಸ್ತಾ ಇದ್ದಾರೆ. ಅಂಗಡಿಗೆ ಹೋಗಿ ಸಾಮಾನು ತರುವಾಗ್ಲೂ ಕೂಡ ಇದು ನನ್ನ ಮಗನಿಗೆ, ಇದು ನನ್ನ ಮಗಳಿಗೆ ಅಂತೆಲ್ಲ ತಗೋತಾರೆ ಹೊರತು, ತಾನು ತನ್ನ ಚಪ್ಪಲಿ ತೂತಾಗಿದ್ರು ಮಗನಿಗೆ ಒಳ್ಳೆ ಶೂಸ್ ಹೆಂಗ್ ಕೊಡ್ಲಿ ಅಂತ ಯೋಚನೆ ಮಾಡ್ತಾನಲ್ಲ, ಅವನು ಅಪ್ಪ. ಅಂತ ಅಪ್ಪನ ಬಗ್ಗೆ ಈಗ ಹರ್ಷ ಮಾತಾಡ್ತಾರೆ. ಹರ್ಷ ಎಷ್ಟನೇ ಕ್ಲಾಸ್ ಓದ್ತಾ ಇರೋದು? ಸರ್ 9th. ಓಕೆ, ಈಗ ಹರ್ಷ ಏನ್ ಹೇಳ್ತಾರೆ ನೋಡೋಣ. ತಂದೆ ಅಂದ್ರೆ ಗಂಡು ಸಮಾಜದಲ್ಲಿ ಎಷ್ಟು ಮುಖ್ಯ ಅನ್ನೋದನ್ನ ತಮ್ಮ ಮುಂದೆ ಇಡ್ತಾರೆ. ನಾನಾರು ನೀರ್ ಕುಡಿಯೋದಕ್ಕೆ ಒಂದೊಂದು ಪ್ಲಾಸ್ಟಿಕ್ ಲೋಟ ಕೊಡ್ತಾರೆ. ಆ ಪ್ಲಾಸ್ಟಿಕ್ ಲೋಟ ಯಾವ ತರ ಅಂತಂದ್ರೆ, ಅದ್ರಲ್ಲಿ ಏನಾದ್ರೂ ನೀರ್ ಹಾಕ್ಬಿಟ್ರೆ ಕಂಠ ಹಿಡಿದ್ರೆ ಸೊಂಟ ಬೆಳಕತ್ತೆ, ಸೊಂಟ ಹಿಡಿದ್ರೆ ಕಂಠ ಬೆಳಕತ್ತೆ. ಇದು ಹೆಣ್ಮಕ್ಳು ಅಂತಂದ್ರೆ. ಅದೇ ನಮ್ ಗಂಡ್ ಮಕ್ಳು ಹೆಂಗೆ ಗೊತ್ತೇನ್ರಿ, ಸ್ಟೀಲ್ ಲೋಟದ ತರ. ಆ ಸ್ಟೀಲ್ ಲೋಟದ ಮೇಲೆ ಯಾವುದೇ ಪ್ಲಾಸ್ಟಿಕ್ ಲೋಟ ಬೀಳ್ಲಿ, ಯಾವುದೇ ಬಕೆಟ್ ಬೀಳ್ಲಿ, ಯಾವತ್ತೂ ಜಗಲ್ಲ. ಅದು ನಮ್ ಗಂಡ್ ಮಕ್ಳು ಅಂತಂದ್ರೆ. ಓಹೋ, ಇವ್ರು ಹೇಳ್ಬಿಟ್ರು ಬ್ರಹ್ಮ ವಿಷ್ಣು ಮಹೇಶ್ವರರ ಮೂಲಕ್ಕೆ ತಾಯಿನೇ ಕಾರಣ ಅಂತೆ. ತಗೊಳ್ರಪ್ಪ, ಅದೇ ಬ್ರಹ್ಮ ತನ್ನ ಹೆಂಡತಿ ಸರಸ್ವತಿಗೋಸ್ಕರ ಅರ್ಧ ಜ್ಞಾನವನ್ನೇ ಕೊಡ್ತಾನೆ. ಅದೇ ವಿಷ್ಣು ತನ್ನ ಹೆಂಡತಿ ಲಕ್ಷ್ಮಿಗೋಸ್ಕರ ಹೃದಯದಲ್ಲಿ ಅರ್ಧ ಸ್ಥಾನವನ್ನೇ ಕೊಡ್ತಾನೆ. ಅದೇ ಮಹೇಶ್ವರ ಅಂದ್ರೆ ಶಿವ ತನ್ನ ಹೆಂಡತಿ ಪಾರ್ವತಿಗೋಸ್ಕರ ಅರ್ಧ ದೇಹವನ್ನೇ ಕೊಡ್ತಾನೆ. ಇದರಲ್ಲೇ ಗೊತ್ತಾಗುತ್ತೆ ಗಂಡು ಹೆಣ್ಣಿಗೆ ನೀಡುವ ಸಮಾನತೆ ಎಷ್ಟಿದೆ ಅಂತ. ಯಾಕ್ರಿ ಯಾವಾಗ್ಲೂ ಹೆಣ್ಮಕ್ಳು ಜವಾಬ್ದಾರಿ ಇಟ್ಟಿದ್ದೀರಾ? ನಮ್ ಕನ್ನಡದಲ್ಲಿ ಒಂದು ಮನುಸ್ಮೃತ ಇದೆ, ಪಿತಾ ರಕ್ಷತಿ ಕೌಮಾರೆ ಭ್ರಾತು ರಕ್ಷತಿ ಯೌವನೆ ರಕ್ಷಸ್ತಿ ಸ್ಥವಿರೆ ಪುತ್ರನ ಅಂತ. ಹಾಗಂದ್ರೆ ಒಂದ್ ಹೆಣ್ಣಿನ ಕನ್ಯತ್ವದಲ್ಲಿ ತಂದೆಯಾಗಿ, ಯೌವನದಲ್ಲಿ ಒಂದ್ ಹೆಣ್ಣಿನ ಕನ್ಯತ್ವದಲ್ಲಿ ತಂದೆಯಾಗಿ,
ಯೌವನದಲ್ಲಿ ಗಂಡನಾಗಿ, ವೃದ್ಧಾಪ್ತಿಯಲ್ಲಿ ಪುತ್ರನಾಗಿ, ಹೆಣ್ಣಿನ ರಕ್ಷಣೆಗಾಗಿ ನಿಂತು ಗಂಡ ತನ್ನ ಜವಾಬ್ದಾರಿಗಳನ್ನ ತೋರ್ತಾನೆ ಅಂತ. ಇದು ಗಂಡ್ಮಕ್ಳು ಜವಾಬ್ದಾರಿ ಅಂತ ಅಂದ್ರೆ ಬರೀ ಒಂದ್ ಗಂಡ್ಮಕ್ಳು ಚಪ್ಪಾಳೆ ಅಷ್ಟೇ ಯಾಕ್ರಿ. ಒಂದ್ ಗಂಡು ಹೆಣ್ಣನ್ನ ಮದ್ವೆ ಆಗ್ತಾನೆ ಅಂತಂದ್ರೆ ಎಷ್ಟು ಚೆನ್ನಾಗಿ ನೋಡ್ಕೊತಿರ್ತಾನೆ ಗೊತ್ತಾ? ಸಾಂಗ್ ಅಲ್ಲೇ ಹೇಳ್ಬಿಡ್ತಾನೆ, ಒಂದೇ ಒಂದು ಕಣ್ಣ ಬಿಂದು ಜಾರಿದರು ನನ್ನಾಣೆ. ಅಂದ್ರೆ ನನ್ನ ಹೆಂಡತಿ ನೀನು ನನ್ಗೋಸ್ಕರ ಬಂದಿದ್ಯಾ, ಒಂದೇ ಒಂದ್ ಕಣ್ ನೀರು ಹಾಕ್ಬೇಡ ಕಣಮ್ಮ, ಅಷ್ಟ್ ಚೆನ್ನಾಗಿ ನಾನ್ ನೋಡ್ಕೋತೀನಿ ಅಂತಾನೆ. ಅದ್ ಬಿಡಿ, ಒಂದು ಸಂಸಾರದಲ್ಲಿ ಒಂದ್ ಮಗು ಆಯ್ತು ಅಂತಂದ್ರೆ ಹೆಂಗ್ ನೋಡ್ಕೋತಾನೆ ಗೊತ್ತಾ? ಆ ಮಗು ಹಾಸ್ಪಿಟಲ್ ಹುಟ್ಟುತ್ತೆ ಅಂದ್ರೆ ಆ ಹಾಸ್ಪಿಟಲ್ ಬಿಲ್ ಕಟ್ಟೋನೊಬ್ಬ ತಂದೆ, ಆ ಮಗುಗೆ ಒಂದು ಡೈಪರ್ ತಂದು ಹಾಕೋನೊಬ್ಬ ತಂದೆನೆ ಕಣ್ರಿ. ಅಷ್ಟೇ ಯಾಕೆ, ಆ ಮಗುಗೆ ಒಂದು ಕ್ರೀಮ್ ಆಗ್ಲಿ ಪೌಡರ್ ಆಗ್ಲಿ ಪ್ರತಿ ಒಂದ್ ವಸ್ತುನು ತರೋನೊಬ್ಬ ತಂದೆ. ಅದ್ ಬಿಡಿ, ಆ ಮಗು ಬೆಳಿತಾ 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 ಪ್ರತಿ ತಿಂಗಳು ಇಂಜೆಕ್ಷನ್ ಹಾಕ್ಸೋನೊಬ್ಬ ತಂದೆನೆ ಕಣ್ರಿ. ಅಷ್ಟೇ ಯಾಕೆ, ನೀವೆಲ್ರೂ ಇಲ್ಲಿ ಕೂತಿದ್ದೀರಾ ಅಲ್ವಾ? ನೀವೆಲ್ರೂ ಇಲ್ಲಿ ಕೂತಿದ್ದೀರಾ ಅಲ್ವಾ? ನಿಮ್ ಹೆಸರು ಹಿಂದೆ ಆಗ್ಲಿ ಮುಂದೆ ಆಗ್ಲಿ ನಿಮ್ಮ ಅಮ್ಮನ ಹೆಸರು ಸೇರ್ಸ್ಕೊಂಡಿದ್ದೀರಪ್ಪ, ನಿಮ್ಮ ಅಪ್ಪನ ಹೆಸರನ್ನೇ ಸೇರ್ಸ್ಕೊಂಡಿದ್ದೀರಾ. ಇದೆಲ್ಲ ಗೊತ್ತಾಗುತ್ತೆ ಗಂಡ್ ಮಕ್ಳು ಜವಾಬ್ದಾರಿ ಎಷ್ಟಿದೆ ಅಂತ. ಗಂಡ್ ಮಕ್ಳಿಗೆ ಜವಾಬ್ದಾರಿ ಇದ್ದದಕ್ಕೇನೆ ಪ್ರತಿಯೊಬ್ಬ ವ್ಯಕ್ತಿಯ ಹೆಸರು ಹಿಂದೆ ಆಗ್ಲಿ ಮುಂದೆ ಆಗ್ಲಿ ಅವ್ರ ಅಪ್ಪನ ಹೆಸರನ್ನ ಸೇರ್ಸ್ಕೊಂಡು ರಾಜಿಸ್ತಾರೆ. ಅಷ್ಟೇ ಯಾಕ್ರಪ್ಪ, ಒಂದ್ ಮಗು ಹುಟ್ಟಾಗ ಡೈಪರ್ ತರೋದ್ರಿಂದ ಹಿಡಿದು ಸತ್ತಾಗ ಕೊಳ್ಳಿಡೋದಕ್ಕೂ ತನ್ನ ಮಗನ್ನೇ ಕರೀತಾರೆ. ಅದು ಗಂಡ್ ಮಕ್ಳು ಜವಾಬ್ದಾರಿ ಅಂತ ಅಂದ್ರೆ. ಜೀವ ಕೊಡೋನು ತಾಯಿ ಆದ್ರೆ ಜೀವನ ಕೊಡೋನು ತಂದೆ ಕಣ್ರಿ, ಅದನ್ನ ತಿಳ್ಕೊಳ್ಳಿ ಮೊದ್ಲು ನೀವು. ನಾನೊಂದ್ ಚಿಕ್ಕ ಸ್ಟೋರಿ ಮುಖಾಂತರ ಹೇಳೋದಕ್ಕೆ ಇಷ್ಟಪಡ್ತೀನಿ. ಒಂದ್ ಊರಲ್ಲಿ ಒಂದ್ ಕುಟುಂಬ ಇರುತ್ತೆ, ಅಲ್ಲಿ ಅಮ್ಮ ಇರಲ್ಲ, ಅಪ್ಪ ಮಗಳು ಇಬ್ರೇ ಇರ್ತಾರೆ. ಆ ಮಗಳು ಒಂದ್ 8 ವರ್ಷ ಇರ್ಬೋದೇನೋ. ಅವಾಗ ಅವ್ರ ಅಪ್ಪನ ಹತ್ರ ಕೇಳ್ತಾಳೆ, ಅಪ್ಪ ನನ್ಗೊಂದ್ ಸೈಕಲ್ ಕೊಡ್ತಿ ಅಂತ. ಆಗ ಅವ್ರಪ್ಪ ಕೊಡಿಸ್ತಾನೆ. ಹಾಗೆ ಒಂದ್ 15 ವರ್ಷ ಆದಾಗ ಅಪ್ಪ ನನ್ಗೊಂದ್ ಮೊಬೈಲ್ ಬೇಕು ಅಂತ ಕೇಳ್ತಾಳೆ. ಆತ ಆಗ ಈಗ ಮಾಡಿದ ಕೊಡಿಸ್ತಾನೆ. ಹಾಗೆ ಒಂದ್ 18ರಿಂದ 19 ವರ್ಷ ಆದಾಗ ಅಪ್ಪ ನನ್ಗೊಂದ್ ಸ್ಕೂಟಿ ಬೇಕು ಅಂತ ಕೇಳ್ತಾಳೆ. ಅವನು ಹಾಗೋ ಈಗ ಮಾಡಿ ನನ್ ಮಕ್ಳು ಚೆನ್ನಾಗಿರ್ಲಿ ಅಂತ ಕೊಡಿಸ್ತಾನೆ. ಹಾಗೆ ಒಂದ್ 21 ವರ್ಷ ಆದಾಗ ಅಪ್ಪ ನನ್ ಇಂಜಿನಿಯರಿಂಗ್ ಮಾಡ್ಬೇಕಣಪ್ಪ, ಅದ್ ನನ್ ಗೋಲ್ ಕಣಪ್ಪ ಅಂತ ಹೇಳ್ತಾಳೆ. ಆಗ ಆತ ಹೇಗೋ ಮಾಡಿ, ಅಯ್ಯೋ ನನ್ ಮಗಳು ಕೇಳ್ತಿದ್ದಾಳಲ್ವಾ, ನನ್ ಮಗಳಿಗಿಂತ ಹೆಚ್ಚ ಅಂತ ಕಷ್ಟಪಟ್ಟು ಅವಳ ಮಗಳನ್ನ ಇಂಜಿನಿಯರಿಂಗ್ ಮಾಡಿಸ್ತಾನೆ. ಹಾಗೆ ಒಂದ್ 25 ವರ್ಷ ಆದಾಗ ಅಪ್ಪ ನನ್ಗೊಂದ್ ಕಾರ್ ಬೇಕಣಪ್ಪ ನನ್ ಓಡಾಡೋದಕ್ಕೆ ಅಂತ ಕೇಳ್ತಾಳೆ. ಆತ ಇಲ್ಲ ಮಗಳೇ ನನ್ಗೆ ಕೊಡ್ಸಕ್ ಆಗಲ್ಲ, ನನ್ನ ಹತ್ರ ದುಡ್ಡಿಲ್ಲ ಕಣಮ್ಮ ಅಂತ ಹೇಳ್ತಾನೆ ಅವನು. ಆಗ ಅವ್ರ ಮಗಳು ಮುನ್ಸ್ಕೊತಾಳೆ, ನಮ್ಮಪ್ಪ ನನ್ಗೊಂದ್ ಕಾರ್ ಕೊಡ್ಸಕ್ ಆಗಿಲ್ಲ ಅಂತ ಬೇಜಾರ್ ಮಾಡ್ಕೊತಾಳೆ. ಹಾಗೆ 1 ದಿನ ಮುನ್ಸ್ಕೊತಾಳೆ, 2 ದಿನ ಮುನ್ಸ್ಕೊತಾಳೆ, 3 ದಿನ ಮುನ್ಸ್ಕೊತಾಳೆ. ಒಂದ್ ರಾತ್ರಿ ಆಗುತ್ತೆ, ಅವಳು ಮಗಳು ಎಷ್ಟೊತ್ತಾದ್ರೂ ಊಟ ಮಾಡಕ್ ಬರೋದಿಲ್ಲ, ಒಂದ್ ರೂಮ್ ಹೋಗಿ ಕದಾಕೊಂಡ್ಬಿಡ್ತಾಳೆ. ಅವ್ರಪ್ಪ ಎಷ್ಟೋ ಹಿಂಸೆ ಮಾಡ್ತಾನೆ, ಬಾ ಮಗಳೇ ಊಟ ಮಾಡು ಅಂತ. ಅವ್ಳು ಬರೋದಿಲ್ಲ. ಕಾರಣ ಇಷ್ಟೇ, ನಮ್ಮಪ್ಪ ನನಗೊಂದ್ ಕಾರ್ ಕೊಡ್ಸ್ಲಿಲ್ಲ ಅಂತ. ಹೀಗೆ ಅವ್ರ ಅಪ್ಪ ಹೋಗಿ ಮಲ್ಕೋತಾನೆ, ಟೈಮ್ ಆಗ್ಬಿಟ್ಟಿತ್ತಲ್ವಾ ಅಂತ. ಹಾಗೆ ಬೆಳಗ್ಗೆ ಎದ್ದೇಳ್ತಾನೆ, ಅವಳ ಮಗಳು ಆಚೆ ಬರ್ತಾಳೆ ರೂಮಿಂದ, ಅವ್ರಪ್ಪ ಇನ್ನೂ ಮಲ್ಗೆ ಇರ್ತಾನೆ. ಇದೇನಪ್ಪ ನಮ್ಮಪ್ಪ ಕಾಲೇಜ್ ಹೋಗೋ ಟೈಮ್ ಆದ್ರೂ ಇನ್ನು ಎದ್ದಿಲ್ವಲ್ಲ ಅಂತ ನೋಡಿದ್ರೆ ಆ ಮಗಳು ಅವ್ರ ಅಪ್ಪನ ಹತ್ರ ಹೋಗ್ತಾಳೆ. ಅವ್ರಪ್ಪ ಅಲ್ಲಿ ಸಕ್ಬಿದ್ದಿರ್ತಾನೆ ಕಣ್ರಿ. ಅದ್ರ ಪಕ್ಕ ಒಂದ್ ಲೆಟರ್ ಇರುತ್ತೆ. ಆ ಲೆಟರ್ ನ ತೆಗ್ದು ಅವಳ ಮಗಳು ಓದ್ತಾಳೆ. ಅದ್ರಲ್ಲಿ ಏನಿರುತ್ತೆ ಅಂದ್ರೆ, ಮಗಳೇ ನೀನ್ 8 ವರ್ಷ ಇದ್ದಾಗ ನನ್ನ ಹಾರ್ಟ್ ಅಲ್ಲಿ ಒಂದು ಹೋಲ್ ಇತ್ತು, ಅದನ್ನ ಆಪರೇಷನ್ ಮಾಡಿಸ್ಕೊಳ್ಳಿಲ್ಲ ಅಂದ್ರೆ ನೀವು ಸತ್ತೋಗ್ತೀರಾ ಅಂತ ಹೇಳಿದ್ರು. ಅದನ್ನ ಹಾಗೋ ಈಗ ಮಾಡಿ ಹೇಗೋ ದುಡ್ಡನ್ನ ಕೂಡಿಟ್ಟಿದ್ದೆ, ಆದ್ರೆ ನಾನು ಅದನ್ನ ಆಪರೇಷನ್ ಮಾಡಿಸ್ಕೊಳ್ಳಿಲ್ಲ. ನನ್ನ ಮಗಳು ಭವಿಷ್ಯ ಚೆನ್ನಾಗಿರ್ಲಿ ಅಂತ ದುಡ್ಡನ್ನ ನಿನ್ಗೋಸ್ಕರ ಮುಡಿಪಾಗಿಟ್ಟೆ ಅಂತ ಹೇಳ್ತಾನೆ. ಆ ಮಗಳು ಬಿಕ್ಕಿ ಹೇಳ್ತಾಳೆ. ಇದ್ರಲ್ಲೇ ಗೊತ್ತಾಗುತ್ತೆ ಗಂಡ್ ಮಕ್ಳು ಜವಾಬ್ದಾರಿಗಳು ಎಷ್ಟಿದೆ ಅಂತ. ನಾನ್ ಹೇಳೋದ್ ಇಷ್ಟೇ ಕಂಡ್ರಪ್ಪ, ಹೆಣ್ಮಕ್ಳು ಜವಾಬ್ದಾರಿಗೆ ಹೋಲಿಸ್ಕೊಂಡ್ರೆ ಗಂಡ್ ಮಕ್ಳು ಜವಾಬ್ದಾರಿ ಜಾಸ್ತಿ ಜಾಸ್ತಿ ಜಾಸ್ತಿ. ಗಂಡು ಮಕ್ಕಳು ಎಲ್ಲ ಬಹಳ ಸಂತೋಷವಾಗಿದ್ದಾರೆ. ಈಗ ಅಂದ್ಬಿಟ್ಟು ಹೆಣ್ಮಕ್ಳು ಅಷ್ಟು ಸುಲಭ ಅನ್ಕೋಬೇಡಿ. ಗಂಡು ಮಕ್ಕಳು ಇವತ್ತು ಪೌರಾಣಿಕ ಡೈಲಾಗ್ ಇಂದಾನೆ ಶುರು ಮಾಡ್ಬಿಟ್ರು. ಎಷ್ಟು ಚೆನ್ನಾಗಿತ್ತು ಡೈಲಾಗ್, ಚೆನ್ನಾಗಿ ಮಾತಾಡಿದ್ರಿ, ಡೈಲಾಗು ಚೆನ್ನಾಗಿತ್ತು. ಅವತ್ತು ನಿಂತ್ಕೊಂಡು ಆ ರೋಷದಲ್ಲಿ ಚೆನ್ನಾಗಿದೆ, ಆದ್ರೆ ಆಮೇಲೆ ಮೆತ್ತಿಗೆ ಇವ್ರ ಕಡೆ ತಿರುಗಿಸ್ಬಿಟ್ರು. ಆ ಪೌರಾಣಿಕ ಡೈಲಾಗನ್ನು ಸ್ವಲ್ಪ ಆಲ್ಟರ್ ಮಾಡ್ಬಿಟ್ರು. ಸೊ ಏನೇ ಆಗಿರ್ಲಿ, ಆ ಒಳಗಡೆ ನೀವು ಮಾತಾಡಬೇಕಾದ್ರೆ ಒಳಗಡೆ ಒಂದು ಸ್ಫೂರ್ತಿ ಇದೆಯಲ್ಲ, ಒಳಗಡೆ ಒಂದು ಚಿಲುಮೆ ಅದಿದ್ದಾಗಲೇ ಇಂತಹ ನಾವು ಹರಟೆಗಳಲ್ಲಿ ಅಥವಾ ನಾವು ಕೂತ್ಕೊಂಡು ಮಾತಾಡುವಾಗ ಈ ಕಟ್ಟೆಗಳಲ್ಲಿ ಒಂದಷ್ಟು ಜೀವ ಬರೋಕ್ಕೆ ಸಾಧ್ಯ. ಆದ್ರಿಂದ ಈಗ ಅವರು ಗಂಡಿನ ಜವಾಬ್ದಾರಿಗಳು ಎಷ್ಟು ಅಂತ ಹೇಳಿದ್ದಾರೆ. ನಾನು ನಿಮ್ಗೆ ಹಳೇದೊಂದು ವಿಷಯ ನೆನಪಿಸ್ತೀನಿ. ಇದು ನಾನು ಕಣ್ಣಾರೆ ನೋಡಿದ್ದು. ಬಹಳ ವರ್ಷಗಳಿಂದ ನಮ್ಮ ಚಲನಚಿತ್ರ ನಟರುಗಳೆಲ್ಲ ಒಂದು ಅಸೋಸಿಯೇಷನ್ ಮಾಡ್ಕೊಂಡಿದ್ವಿ. ಇದೇ ಅಸೋಸಿಯೇಷನ್ ಇವತ್ತು ಇದೆ, ಎಲ್ಲ ನಟರು ಇದ್ದಾರೆ.
ಆ ಅಸೋಸಿಯೇಷನ್ ಅಲ್ಲಿ ಅವಾಗ ಕಲ್ಯಾಣ್ ಕುಮಾರು ರಾಜ್ಕುಮಾರು ಎಲ್ಲ ಇದ್ರು. ಒಂಥರ ಪೈಪೋಟಿ ಇತ್ತು ಒಂದು ಕಾಲದಲ್ಲಿ ಕಲ್ಯಾಣ್ ಕುಮಾರ್ಗೂ ರಾಜ್ಕುಮಾರ್ಗೂ. ಯಾಕಂದ್ರೆ ಕಲ್ಯಾಣ್ ಕುಮಾರ್ ಬಹಳ ದಿನದಿಂದ ಇವತ್ತಿನ ಮಕ್ಳಿಗೆ ಗೊತ್ತೇ ಇಲ್ಲ. ಅಮರ ಶಿಲ್ಪಿ ಜಕಣಾಚಾರಿ ಅಂತ ಚಿತ್ರಗಳೆಲ್ಲ ಮಾಡಿದವರು ಅವರು ಅದ್ಭುತವಾಗಿ ರಾಜ್ಕುಮಾರ್ಗಿಂತ ಅವಾಗ ಮೊದಲು ಮೆರೆದವರು. ಆಮೇಲೆ ಪಾಪ ಅವ್ರದ್ದು ಸ್ವಲ್ಪ ಡೌನ್ ಆಯ್ತು, ರಾಜ್ಕುಮಾರ್ ಸ್ವಲ್ಪ ಜಾಸ್ತಿ ಆಯ್ತು. ಇರ್ಲಿ, ಅದೇನೇನೇ ಅದ್ರ ಸಿನಿಮಾದಲ್ಲಿ. ಆದ್ರೆ ಒಬ್ರಿಗೊಬ್ರನ್ನ ಎಷ್ಟು ಗೌರವಿಸೋರು ಅಂದ್ರೆ, ಒಂದು ಸಮ್ಮೇಳನದಲ್ಲಿ ಎಲ್ಲ ಕುತ್ಕೊಂಡು ಬೆಳಿಗ್ಗೆ ರಾಜ್ಯೋತ್ಸವ ದಿವಸ ಮಾತಾಡುವಾಗ ಕಲ್ಯಾಣ್ ಕುಮಾರು ಏನ್ ಹೇಳಿದ್ರು, ರಾಜ್ಕುಮಾರ್ ಏನ್ ಹೇಳಿದ್ರು ಅಂತ. ಏನ್ ಹೇಳಿದ್ರು ನೋಡಿ, ರಾಜ್ಕುಮಾರ್ ಅಂದ್ರೆ ಕಲ್ಯಾಣ್ ಕುಮಾರ್ ಹೇಳಿದ್ದು, ರಾಜ್ಕುಮಾರ್ ಅಂದ್ರೆ ಮಾದೇಶ್ವರನ್ ಬೆಟ್ಟ ಇದ್ದಂಗೆ ಅಷ್ಟು ಎತ್ತರಕ್ಕೆ ಬೆಳೆದಿದ್ದಾರೆ ಅವರು, ನಾವೆಲ್ಲ ಚಾಮುಂಡಿ ಬೆಟ್ಟ ಇದ್ದಂಗೆ ಅಂತ ಕಲ್ಯಾಣ್ ಕುಮಾರ್ ಹೇಳ್ಬಿಟ್ರು. ಆದ್ರೆ ರಾಜ್ಕುಮಾರ್ ಏನ್ ಹೇಳಿದ್ರು ಗೊತ್ತಾ? ಹೌದು, ನಿಜ ಹೇಳಿದ್ದೀವು, ನಾವು ಚಾಮುಂಡಿ ಬೆಟ್ಟನೇ, ನೀವು ತಾಯಿ ಅಲ್ಲೇ ಇರೋದು, ತಾಯಿ ಶಕ್ತಿ ಇರೋದಲ್ಲೇ, ಎಲ್ಲಿ ಶಕ್ತಿ ಇದೆಯೋ ಅದೇ ಚಾಮುಂಡಿ ಬೆಟ್ಟ, ಅದೇ ತಾಯಿ ಅಂತ ಹೇಳುದು. ಆ ಸ್ಥಳದಲ್ಲಿ ಅವರಂತ ಮಾತಾಡಬೇಕು ಅಂತಂದ್ರೆ ಎಷ್ಟು ಒಬ್ರನ್ನೊಬ್ರು ಗೌರವಿಸ್ತಿದ್ರು ಅಂತ. ಅದಕ್ಕೆ ನಾನು ಇನ್ನೊಂದು ಐಟಮ್ ಮಾಡ್ತೀನಿ. ಯೂಶಲಿ ಇದು ಪ್ರೋಗ್ರಾಮಿಗೆ ಬಂದಿದ್ದಲ್ಲ ನಾನು, ಆದ್ರೂ ಒಂದೆರಡು ವಿಷಯ ಹೇಳ್ಬೇಕು. ಏನು ಅಂತಂದ್ರೆ, ಡಾಕ್ಟರ್ ರಾಜ್, ಇದು ಮಿಮಿಕ್ರಿ ಅಂದ್ರೆ ಎಲ್ಲರೂ ಮಿಮಿಕ್ರಿ ಮಾಡ್ತಾರೆ. ನನ್ನ ಹತ್ರನೂ ಒಂದಷ್ಟು ಹುಡುಗರೆಲ್ಲ ಬೆಳೆದ್ರು, ಆಮೇಲೆ ನನ್ನ ಜೊತೆಯಲ್ಲಿ ಕೆಲಸ ಮಾಡಿದ್ರು, ಈಗ ಒಳ್ಳೊಳ್ಳೆ ಮಿಮಿಕ್ರಿ ಶೋಗಳೆಲ್ಲ ಮಾಡ್ತಾ ಇದ್ದಾರೆ. ಆದ್ರೆ ನಾವು ಮಿಮಿಕ್ರಿಲಿ ಒಂದೊಂದು ಸ್ಟೆಪ್ ಮುಂದೆ ಹೋಗ್ಬೋದು. ಏನು ಸ್ಟೆಪ್ ಮುಂದೆ ಹೋಗ್ತೀರಿ? 20 ವರ್ಷ ಆದ್ರೂ ಅದೇ ರಾಜ್ಕುಮಾರ್ ವಾಯ್ಸೆ ಮಾಡಬೇಕು, ವಿಷ್ಣುವರ್ಧನ್ ವಾಯ್ಸೆ ಮಾಡಬೇಕು, ಅಂಬರೀಷ್ ವಾಯ್ಸೆ ಮಾಡಬೇಕು, ಶಂಕರ್ನಾಗ್ ವಾಯ್ಸೆ ಇನ್ನೇನು ಹೊಸದೇನು ಮಾಡ್ತೀವಿ? ಅದಕ್ಕೊಂದು ಹೊಸದ್ ಮಾಡಿದೀನಿ. ಏನು ಅಂದ್ರೆ ಪರಕಾಯ ಪ್ರವೇಶ ಅಂತ. ಈ ಪರಕಾಯ ಪ್ರವೇಶ ಏನು ಅಂದ್ರೆ, ನಿಮ್ಗೆ ಇಲ್ಲಿ ಐಟಮ್ ಮಾಡೋದಿಲ್ಲ ನಾನು, ಆದ್ರೂ ಐಟಮ್ ಬಗ್ಗೆ ಇಂಟ್ರೊಡಕ್ಷನ್ ಕೊಡ್ತೀನಿ. ಏನು ಅಂದ್ರೆ 15 ನಿಮಿಷ ನಾನು ರಾಜ್ಕುಮಾರ್ ಆಗಿ ವೇದಿಕೆ ಮೇಲೆ ನಿಂತ್ಕೋತೀನಿ, ಅಥವಾ ಅಂಬರೀಷ್ ಆಗಿ ನಿಂತ್ಕೋತೀನಿ, ಏನ್ ಕರ್ಗೆ ಯಾರು ನಿಂತ್ಕೋತೀನಿ. ನಿಮ್ಮ ಕೈಯಲ್ಲಿ ಮೈಕ್ ಇರುತ್ತೆ, ನೀವೇನ್ ಪ್ರಶ್ನೆ ಕೇಳ್ತಿರೋ ಅದಕ್ಕೆ ಡಾಕ್ಟರ್ ರಾಜ್ಕುಮಾರ್ ಆಗಿ ಉತ್ತರ ಕೊಡ್ತಾರೆ. ಇದಕ್ಕೆ 5th ವರ್ಷನ್ ಆಫ್ ಮೆಮಿಕ್ರಿ ಅಂತಾರೆ. ಏನು ಅಂದ್ರೆ ಫಸ್ಟ್ ಧ್ವನಿ, ಆಮೇಲೆ ಮುಖ, ಆಮೇಲೆ ನಡಿಗೆ, ಆಮೇಲೆ ನಮ್ಮ ಟೋಟಲ್ ವ್ಯಕ್ತಿತ್ವ, ಆಮೇಲೆ ಥಿಂಕ್ ಲೈಕ್ ಹಿಮ್ ಅಂತ, ಅವ್ರ ತರ ಯೋಚನೆ ಮಾಡ್ಕೊಂಡು ಉತ್ತರ ಕೊಡುವಂತ. ಈ ಕಾರ್ಯಕ್ರಮ ಮಾಡುವಾಗ ಒಬ್ರು ಕೇಳಿದ್ರು, ಇದೊಂದು ಸ್ವಲ್ಪ ಕಷ್ಟವಾದ ಪ್ರಶ್ನೆ ಇತ್ತು. ರಾಜ್ಕುಮಾರ್ ಅವರೇ, ನೀವೀಗ ಕಾಡಲ್ಲಿದ್ದು ಬಂದ್ರಿ, ವೀರಪ್ಪನ ಬಗ್ಗೆ ಏನ್ ಹೇಳ್ತೀರಾ ಅಂತ ಕೇಳಿದ ತಕ್ಷಣ ನೀವು ಏನು ಬೈಯೋಕ್ಕೂ ಆಗಲ್ಲ. ರಾಜ್ಕುಮಾರ್ ನನ್ನ ಪಾತ್ರ ಬೈಯಲ್ಲ. ಅದಕ್ಕೆ ಅವ್ರು ಅಲ್ಲಿಂದ ಕೇಳಿದ್ರು, ದುಬೈನಲ್ಲಿ ನಡೆದಿದ್ದು, ಅಲ್ಲಿಂದ ನೀವು ವೀರಪ್ಪನ ಬಗ್ಗೆ ಏನ್ ಹೇಳ್ತೀರಾ ಅಂತ. ಒಂದು ದಿವಸ ಅನ್ನ ಹಾಕದವನ್ನೇ ನನ್ನ ಜೀವನದಲ್ಲಿ ಬರ್ತಿಲ್ಲ, 108 ದಿವಸ ಅನ್ನ ಹಾಕಿ ದಣಿರಿ, ಅವನ್ನ ಯಾಕೆ ಮರೆಯೋಕ್ ಸಾಧ್ಯ ಅಲ್ವಾ ಅಂತ. ಇದು ಸ್ಪಾಟ್ ಅಲ್ಲಿ ನಾವು ಉತ್ತರ ಕೊಡೋದು. ಆತರ ಇವರು ಸ್ಪಾಟ್ ಅಲ್ಲಿ ಕ್ರಿಯೇಟ್ ಮಾಡ್ಕೊಂಡು ಮಾತಾಡೋದು ಅಂದ್ರೆ ಅಷ್ಟು ಸುಲಭ ಅಲ್ಲ. ಅದರಲ್ಲೂ ನಾವು ಗಂಡಸರ ಬಗ್ಗೆ ಬಹಳಷ್ಟು ಚರ್ಚೆ ಕೇಳಿದ್ವಿ. ಈಗ ಹೆಣ್ಮಕ್ಳ ಬಗ್ಗೆ ಏನೇನು ಹೇಳ್ಬೋದು, ತಾಯಂದ್ರು ಎಲ್ಲರೂ ತಾಯಿ ಕಡೆನೇ ಇದ್ದಾರೆ. ಎಲ್ಲರೂ ಮಾತಾಡುವಾಗ ಇಷ್ಟೊತ್ತು ನೋಡಿ ಅಮ್ಮ ಅಮ್ಮ ಅಂತಾನೆ ಮಾತಾಡ್ತಾವ್ರೆ. ಆದ್ರೆ ಪಾಯಿಂಟ್ಸ್ ಇನ್ನೂ ಬಹಳ ಇದೆ. ಯಾಕೆಂದ್ರೆ ಅಮ್ಮ ಮಾತ್ರ ಅಲ್ಲ, ಒಂದು ಹೆಣ್ಣಿನ ಪೋಸ್ಟು, ಬಹಳಷ್ಟು ಪೋಸ್ಟ್ಗಳಿದೆ. ತಂಗಿನೂ ಆಗಿರ್ಬೋದು, ಅತ್ತಿಗೆನೂ ಆಗಿರ್ಬೋದು. ಈ ಅತ್ತಿಗೆ ಅನ್ನೋ ಪೋಸ್ಟ್ ಇದೆಯಲ್ಲ, ಅದು ಬಹಳ ವಿಭಿನ್ನ. ಯಾವುದೋ ಮನೆಯಲ್ಲಿ ಹುಟ್ಟಿ ಈ ಮನೆ ಬಂದು ತಾಯಿಯಾಗಿರ್ತಾರಲ್ಲ, ನನ್ನ ಅಣ್ಣನ ಹೆಂಡತಿ ಅಂದ್ರೆ ತಾಯಿ ಅಷ್ಟೇ ಮುಖ್ಯ. ಬಹಳಷ್ಟು ಜನರಿಗೆ ಅತ್ತಿಗೆಗಳಿರ್ತಾರೆ, ಬಹಳ ಮುಖ್ಯ. ಯಾಕೆಂದ್ರೆ ಅಮ್ಮ ಹೋದ್ಮೇಲೆ ಆ ಜಾಗನ ತುಂಬೋದು ಅತ್ತಿಗೆ ಅಂತ. ಅತ್ತಿಗೆ ಅನ್ನೋದು ನೀವು ನೋಡಿ, ಹೆಣ್ಣೋಡಕ್ ಬರ್ಬೇಕಾ, ಒಂದು ಗಂಡು ಹೆಣ್ಣೋಡಕ್ ಬರ್ಬೇಕಾದ್ರೆ 4 ಜನ ಹುಡುಗರನ್ನ ಜೊತೆಯಲ್ಲಿ ಕರ್ಕೊಂಡ್ ಬರ್ತಾರೆ. ಯಾಕಂದ್ರೆ ಧೈರ್ಯ ಸಾಲದು, ಭಯ. ಆದ್ರೆ ಒಂದು ಹೆಣ್ಣು ಒಬ್ಬಳೆ ಸಂಸಾರ ಮಾಡಕ್ಕೆ ಮನೆಯಿಂದ ಇಳಿದು ಆ ಗಂಡನ್ನ ನಂಬ್ಕೊಂಡು ಅವಳ ಮನೆಗೆ ಹೋಗ್ತಾಳೆ. ಎಂತಹ ಧೈರ್ಯ ಇರ್ಬೇಕು ಆ ಹೆಣ್ಣಿಗೆ ಅಲ್ವಾ? ನಾನ್ ನಿಮ್ ಮನೆಗೆ ಬರ್ತೀನಿ, ಏನಾದ್ರೂ ನನ್ನ ಮನೆ ನೋಡ್ಕೋತೀನಿ ಅಂತ ಒಬ್ಬಳೆ ಮನೆಯಿಂದ ಇಳಿದು ಗಂಡನ ಮನೆಗೆ ಹೋಗಿ ಆ ಗಂಡನ ಮನೆಯಲ್ಲಿ ನಡೆಯೋ ಎಲ್ಲ ಲೋಪದೋಷಗಳನ್ನ ಅವಳು ಸರಿಪಡಿಸ್ತಾಳೆ. ದಟ್ ಈಸ್ ಹೆಣ್ಣು. ಬನ್ನಿ, ಅಂತ ಹೆಣ್ಣು ಬಗ್ಗೆ ಏನ್ ಮಾತಾಡ್ತಾರೆ ಈಗ ಮಾತಾಡೋರು ನಮ್ಮ ಸ್ಫೂರ್ತಿ ಕೊಡುವ ಸ್ಫೂರ್ತಿ ಮಾತಾಡಿ. ಸ್ಫೂರ್ತಿ ಆರ್. ಜೈ ಶ್ರೀ ಗುರುದೇವ್. ಮೊದಲಿಗೆ ಇಡೀ ಕರ್ನಾಟಕದಲ್ಲೇ ಶ್ರೇಷ್ಠ ವಾಗ್ಮಿಗಳಾದಂತಹ ಮಿಮಿಕ್ರಿ ದಯಾನಂದ ಸರ್ ಅವರಿಗೂ ಮತ್ತು ನಮ್ಮ ಸೆಕ್ರೆಟರಿ ಸರ್ ಆದಂತಹ ಡಾಕ್ಟರ್ ಜೆ.ಎನ್. ರಾಮಕೃಷ್ಣೇಗೌಡ ಸರ್ ಅವರಿಗೂ ಮತ್ತು ಇಲ್ಲಿ ಕೂತಿರುವಂತಹ ಎಲ್ಲ ಚಿನ್ನರಿಗೂ, ನನ್ನ ಪ್ರೇಕ್ಷಕ ಬಂಧುಗಳಿಗೂ ಮತ್ತು ಎಲ್ಲ ನನ್ನ ಗುರು ವೃಂದರಿಗೂ ಮತ್ತು ನಮ್ಮ ಪತ್ರಕರ್ತರಿಗೂ ನನ್ನ ಅನಂತ ನಮಸ್ಕಾರಗಳನ್ನ ತಿಳಿಸ್ತೇನೆ. ಎಲ್ಲರಿಗೂ ಕೂಡ ಗೌರಿ ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳು. ಗಂಡು ಮಕ್ಕಳ ಜವಾಬ್ದಾರಿ ಎಲ್ಲಿರುವುದು? ನಿಮ್ಮ ಗಂಡು ಮಕ್ಕಳ ಜವಾಬ್ದಾರಿ ಎಲ್ಲಿರುವುದು?
ನೀವು? ಆ ತಂದೆಗೆ ಹಾಟಲ್ಲಿ ಹೋಲಿತ್ತು. ನಿಮ್ಮ ಕಥೆನೇ ಸಾರಿ ಸಾರಿ ಹೇಳ್ತಿದ್ದೆ ಕಣ್ರಿ. ಅಲ್ಲಿ ಒಂದು ಹೆಣ್ಣಿಲ್ದೇ ಇರೋದ್ರಿಂದ, ಅಲ್ಲಿ ಹೆಣ್ಣಿನ ಜವಾಬ್ದಾರಿ, ಒಂದು ಹೆಣ್ಣಿನ ಕರ್ತವ್ಯ ನಿರ್ವಹಿಸಕ್ಕಾಗ್ತಿರೋದ್ರಿಂದಾನೆ ನಿಮ್ಮ ಕಥೆಯಲ್ಲಿ ಬರೋ ತಂದೆಯ ಸಾವಾಗಿದ್ದು, ಮತ್ತೆ ಆಕೆಯ ಮಂಕು ಬುದ್ಧಿ ಬಂದಿದ್ದು, ಆಕೆಗೆ ಅಷ್ಟೊಂದು ಅಹಂಕಾರ ಬಂದಿದ್ದು. ಅಲ್ಲೇನಾದ್ರೂ ಒಬ್ಳು ತಾಯಿ ಇದ್ದಿದ್ರೆ ಸರ್, ಆ ಕಷ್ಟದಲ್ಲಿ ನೋವನ್ನ ಕಂಡ್ಕೊಳ್ಳೋದು ಹೇಗೆ ಅಂತ ಹೇಳ್ಕೊಡ್ತಿದ್ದೆ ಹೊರತು ಅಂತ ತಂದೆ ಸಾವಾಗ್ತಿರ್ಲಿಲ್ಲ ಅಂತ ಹೇಳ್ಬೋದು. ಈಗ ಎಲ್ರಿಗೂ ಮಹಾಭಾರತ ತಿಳಿದೇ ಇದೆ ಅಲ್ವಾ? ತಿಳಿದಿದ್ಯೋ ತಿಳಿದಿಲ್ವೋ? ತಿಳಿದಿದೆ ಸರ್. ನಿಮ್ಗೂ ಮಹಾಭಾರತದ ಕಥೆಗಳು ಗೊತ್ತಿದೆಯಲ್ವಾ? ಏನೋ ಅಲ್ಪ ಸ್ವಲ್ಪ ಅಷ್ಟೇ. ಸರ್ ಬಿಡಿ ಸರ್, ನಾನೇನ್ ಪ್ರಶ್ನೆ ಏನ್ ಕೇಳಲ್ಲ. ಈಗ ಮಹಾಭಾರತದಲ್ಲಿ ಪಾಂಡವರು ಕೌರವರು ಎಲ್ರಿಗೂ ಗೊತ್ತಿದ್ಯಾ? ಈಗ ನಮ್ಮ ಪಾಂಡವರು ಯಾರ ನೆರಳಿನಲ್ಲಿ ಬೆಳೆದ್ರು? ಕೌರವರು ಯಾರ ನೆರಳಿನಲ್ಲಿ ಬೆಳೆದ್ರು? ಕೌರವರು ಧೃತರಾಷ್ಟ್ರನ ನೆರಳಿನಲ್ಲಿ ಬೆಳೆದ್ರು. ಧೃತರಾಷ್ಟ್ರ ತನ್ನ 101 ಜನ ಮಕ್ಕಳಿಗೆ ತನ್ನ ಪುತ್ರ ವಾತ್ಸಲ್ಯದಿಂದಾಗಿರ್ಬೋದು, ಒಂದು ಅಂಧವಿಶ್ವಾಸದಿಂದಾಗಿರ್ಬೋದು, ಹೇಗೆ ಬೇಕು ಹಾಗೆ ಬಿರಿ ಬೆಳೆಸಿದ್ರು. ಆ 101 ಜನ ಪುತ್ರರು ಏನ್ ಕುಣಿತಾರೋ ಆ ತಾಳಕ್ಕೆ ತಮ್ಮ ಧೃತರಾಷ್ಟ್ರ ಕುಣಿತಿದ್ರು ಅಂತ ಹೇಳ್ಬೋದು. ಮತ್ತೆ ಅವರ ಆಸ್ಥಾನದಲ್ಲಿ ಶಕುನಿ ಕೂಡ ಇದ್ರು. ಆ ಶಕುನಿ ಉರಿಯೋ ಬೆಂಕಿಗೆ ತುಪ್ಪ ಸುರಿದಂಗೆ ತನ್ನ ಬೇಳೆನ ತಾನು ಬೇಯಿಸ್ಕೋಬೇಕು ಅಂತ 101 ಜನ ಮಕ್ಕಳಿಗೆ ಅಹಂಕಾರ ಬರಂಗಾಯ್ತು. ಕೊನೆ ಕೌರವ ರಿಸಲ್ಟ್ ಏನಾಯ್ತು? ದುರ್ಯೋಧನ ಹೋದ, ಭೀಮನ್ ಕೈ ತೊಡೆ ಮುಡ್ಸ್ಕೊಂಡು ಸತ್ತ. ಅದೇ ನಮ್ಮ ಪಾಂಡವರು ಕುಂತಿಯ ನೆರಳಿನಲ್ಲಿ ಬೆಳೆದ್ರು. ತಾಯಿ ಕುಂತಿ ಮಾತೆ ಚಿಕ್ಕ ವಯಸ್ಸಿಂದ 5 ಜನ ಪಾಂಡವರಿಗೆ ಒಂದು ಒಳ್ಳೆ ಬುದ್ಧಿ ಕಳಿಸ್ತಾ, ಒಂದು ಒಳ್ಳೆ ವಿದ್ಯೆಯನ್ನ ಕಳಿಸ್ತಾ, ಹಿರಿಯರಿಗೆ ಹೇಗೆ ಗೌರವವನ್ನ ಕೊಡ್ಬೇಕು, ಕಿರಿಯರ ಜೊತೆ ಹೇಗೆ ಮಾತನಾಡ್ಬೇಕು ಅಂತ ಹೇಳ್ಕೊಟ್ರು. ಇಂದು ಕೂಡ ಪಾಂಡವರು ಮತ್ತೆ ಕೌರವರು ಅಂತ ತಗೊಂಡ್ರೆ, ಪಾಂಡವರು ಅಂದ ತಕ್ಷಣ ನಮ್ಮ ತಲೆಯಲ್ಲಿ ಬರೋದು ಒಳ್ಳೆ ತೋಟ. ಆಯ್ತು, ಇಂದು ಕೂಡ ನಿಮ್ಮಲ್ಲ ಮನೆಯಲ್ಲಿ ಪಾಂಡವರು ಅಂದ ತಕ್ಷಣ ಒಳ್ಳೇದು ಅಂತ ಅನ್ಸುತ್ತೆ, ಕೌರವರು ಅಂದ ತಕ್ಷಣ ಕೆಟ್ಟದು ಅಂತ ಅನ್ಸುತ್ತೆ. ಇಂದು ಕೌರವರು ಅಂತ ಕೆಟ್ಟದು ಅಂತ ಅನಿಸ್ತಿದೆ ಅಂದ್ರೆ ಅದಕ್ಕೆ ಮೂಲ ಕಾರಣ ಧೃತರಾಷ್ಟ್ರನ ಒಂದು ಬೇಜವಾಬ್ದಾರಿ, ಒಬ್ಬ ತಂದೆಯ ಬೇಜವಾಬ್ದಾರಿ. ಇಂದು ಕೂಡ ಪಾಂಡವರಿಗೆ ಒಂದು ಒಳ್ಳೆ ಹೆಸರಿದೆ, ಅವ್ರಿಗೆ ಒಂದು ಒಳ್ಳೆ ಥಾಟ್ ಇದೆ, ನಮ್ಗೆ ಅವ್ರ ಹೆಸರು ಹೇಳಿದ ತಕ್ಷಣ ಒಂದು ಒಳ್ಳೆ ಭಾವನೆ ಬರ್ತಿದೆ ಅಂತ ಹೇಳಿದ್ರೆ ಅದಕ್ಕೆ ಒಂದು ಕುಂತಿಯ ಜವಾಬ್ದಾರಿ ಅಂತಾನೆ ಹೇಳ್ಬೋದು. ಕುಂತಿ ಮಾತೆ ಚಿಕ್ಕ ವಯಸ್ಸಿಂದ ಮಕ್ಕಳಿಗೆ ಒಂದು ಜವಾಬ್ದಾರಿನ ಕಳಿಸ್ದೆ, ಬೇಜವಾಬ್ದಾರಿಯಿಂದ ಹೇಗ್ ಬೇಕಾಗೆ ಬೆಳೆಯಕ್ ಬಿಟ್ಟಿದ್ರೆ ಆ ಮಕ್ಕಳು ಕೂಡ, ಅಂದ್ರೆ ಪಾಂಡವರು ಕೂಡ ಬೇರೆಯವ್ರ ಕೈಲಿ ಓದೆ ಹೊಡ್ಸ್ಕೊಂಡು ಸತ್ತಿರೋರು. ಇಂದು ಕೂಡ ಪಾಂಡವರ ಹೆಸರು ನಿಮ್ಮೆಲ್ಲರ ಮನೆಯಲ್ಲಿ ರಾರಾಜಿಸ್ತಾ ಇದೆ ಅಂತ ಹೇಳಿದ್ರೆ ಅದಕ್ಕೆ ಕುಂತಿಯ ಕಾರಣ, ಕುಂತಿಯ ಜವಾಬ್ದಾರಿಯಿಂದ ಕಣ್ರಿ ಇಂದು ಕೂಡ ಪಾಂಡವರ ಹೆಸರು ರಾರಾಜಿಸ್ತಾ ಇರೋದು. ಹೆಣ್ಣಿಗೆ ಜವಾಬ್ದಾರಿ ಅನ್ನೋದು ಹೇಳ್ಕೊಡ್ಬೇಕಾಗಿಲ್ಲ, ಆಕೆಗೆ ಜವಾಬ್ದಾರಿ ಅನ್ನೋದು ರಕ್ತಗತವಾಗಿ ಬಂದಿರುತ್ತೆ. ಜವಾಬ್ದಾರಿ ಅನ್ನೋದು ಈ ಕಾಲದಿಂದಲ್ಲ, ಮಹಾಭಾರತ ರಾಮಾಯಣ ಕಾಲದಿಂದನೂ ಜವಾಬ್ದಾರಿ ಅನ್ನೋದು ಬಂದಿದೆ. ಮತ್ತೆ ಹರ್ಷ, ನೀವ್ ಇನ್ನೊಂದು ಹೇಳಿದ್ರಿ, ಏನೋ ಚಿಕ್ಕ ಮಕ್ಳಿಗೆ ಡೈಪರ್ ಹಾಕೊಡ್ಸೋನು ಹಬ್ಬ, ಹಾಸ್ಪಿಟಲ್ ಬಿಲ್ ಕಟ್ಟೋನು ಹಬ್ಬ, ಮತ್ತೆ ಏನೋ ಇಂಜೆಕ್ಷನ್ ಹಾಕ್ಸೋನು ಹಬ್ಬ ಅಂತ ಹೇಳಿದ್ರಿ. ಯಾಕೆ ನಿಮ್ ಕಣ್ಣಿಗೆ ನಮ್ಮಮ್ಮ ಕಾಣಿಸ್ತಾ ಇಲ್ವಾ? ಆ ತಾಯಿ ಕಾಣಿಸ್ತಾ ಇಲ್ವಾ? ಒಂದು ಮಗು ತನ್ನ ತಾಯಿಯ ಗರ್ಭದಲ್ಲಿ 9 ತಿಂಗಳು ಸತತವಾಗಿ ನಿರಂತರವಾಗಿ ಒಂದು ಒಳ್ಳೆ ಪೌಷ್ಟಿಕಾಂಶನ ತಗೊಂಡು ಆ ತಾಯಿ ಜವಾಬ್ದಾರಿಯಿಂದ ಆ ಮಗುವನ್ನ ತನ್ನ ಹೊಟ್ಟೆಲಿ ಹೊತ್ಕೊಂಡಿರ್ತಾಳೆ. ಆಯ್ತು ಕಣ್ರಪ್ಪ, ಗಂಡ್ ಮಕ್ಳು ಹೆಣ್ಮಕ್ಳು ಜವಾಬ್ದಾರಿನ ನೋಡಿದ್ರಾಯ್ತು. ಈಗ ಡೆಲಿವರಿ ವಾರ್ಡ್ ಎಲ್ಲ ನೋಡಿರ್ತೀರ ಹಾಸ್ಪಿಟಲ್ಗಳಲ್ಲಿ. ಆ ಡೆಲಿವರಿ ವಾರ್ಡ್ ಹೊರಗಡೆ ಒಂದಪ್ಪ ಒಳ್ಳೆ ನಾಯಿ ಮರಿ ತರ ಈ ಕಡೆಯಿಂದ ಕಡೆ ಗಡ್ಡ ಬಿಡ್ಕೊಂಡು ಓಡಾಡ್ತಿರ್ತಾನೆ. ಹೌದು, ಈ ಅಪ್ಪಗೆ ಅಲ್ಲಿ ಜವಾಬ್ದಾರಿಯಿಂದ ಗಾಬರಿ ಹಾಕ್ತಿರ್ಬೋದು, ಆದ್ರೆ ಆ ತಾಯಿಗೆ ಒಳಗಡೆ ತಾನು ಒಂದು ಹೆರಿಗೆಯ ಸಮಯದಲ್ಲಿ ತನ್ನ ಹೃದಯ ಮಿಡಿತಾನೆ ನಿಂತೋಗ್ತಾ ಇರುತ್ತೆ. ಅದೇ ಒಬ್ಬ ತಂದೆಗೆ ಇಲ್ಲಿ ಅವನು ಹಣನ ಬೇರ್ಸಿರ್ಬೋದು ಕಣ್ರಿ, ಆದ್ರೆ ಒಬ್ಳು ತಾಯಿ ತನ್ನ ಹೆರಿಗೆಯ ಸಮಯದಲ್ಲಿ ರಕ್ತ ಸುರಿಸ್ಕೊಂಡು ಹೆರಿಗೆ ಮಾಡಿಸ್ಕೊತಾ ಇರ್ತಾಳೆ. ಅದು ಕಂಡ್ರೆ ನಮ್ಮ ಹೆಣ್ಮಕ್ಳು ಜವಾಬ್ದಾರಿ ಅಂದ್ರೆ. ಈಗ ದಯಾನಂದ ಸರ್ಗೆ ಒಂದು ಪ್ರಶ್ನೆ ಕೇಳ್ತೀನಿ ಸರ್. ನಮಗೆ ಬಂತಿದೀಗ ಸರ್, ಈಗ ನಾನು ಬಂದೆ ಅನ್ಕೊಳ್ಳಿ, ಈಗ ಬಂದು ನಾನು ನಿಮ್ ಬಂದು ಬೆರಳು ಮುರಿದಾಕ್ಬಿಡ್ತೀನಿ ಅನ್ಕೊಳ್ಳಿ, ನಿಮ್ಗೆ ಏನ್ ಖುಷಿ ಆಗುತ್ತೆ ಸರ್? ಇಲ್ಲ, ನಾನು ಪೊಲಿಟಿಷಿಯನ್ ಹೋಗ್ತೀನಿ. ಆಯ್ತು ಸರ್, ಪ್ರಾಂಪ್ಟ್ ಆಗಿ ಹೇಳಿ ಸರ್, ನಿಮ್ಗೊಂದು ಬೆರಳೆ ಮುರಿದಾಕ್ಬಿಟ್ಟೆ ಈಗ ನಿಮ್ಗೆ ಏನ್ ಆಗುತ್ತೆ ಸರ್? ನೋವಾಗುತ್ತೆ. ನೋಡಿ, ನಮ್ ದಯಾನಂದ ಸರ್ಗೆ ಈಗ ನನಗೊಂದು ಬೆರಳು ಮುರಿದಾಕ್ತೀನಿ ಅಂದ್ರೆ ನೋವಾಗುತ್ತೆ ಅಂದ್ರು. ಅದೇ ಇಡೀ ನಮ್ಮ ಮೈಯಲ್ಲಿರೋ ಅಷ್ಟು ಮೂಳೆಯನ್ನ ಮುರಿದ್ರೆ, ಒಂದು ಕಬ್ಬಿನ ಚಲೆ ತರ ಮುರಿದ್ರೆ ಎಷ್ಟು ನೋವಾಗುತ್ತೋ ಅದರ 10 ಪಟ್ಟು ನೋವನ್ನ ತಾಯಿ ಹೆರಿಗೆಯ ಸಮಯದಲ್ಲಿ ಹೊಂದಿರ್ತಾರೆ ಕಣ್ರಿ. ಈಗ ಉದಾಹರಣೆಗೆ ತಗೊಳ್ಳೋದಾದ್ರೆ, ಇಲ್ಲೆಲ್ಲ ಹಳ್ಳಿ ಮಕ್ಳಿದ್ದೀರಾ? ಹಳ್ಳಿ ಸೌಂಡ್ ಗೊತ್ತಿದ್ಯಾ? ದನ ಕರುಗಳನ್ನ ಸಾಕಿದ್ದೀರಾ? ಅಬ್ಬಾ, ಇಂದು ಸಾಕಾಯ್ತು ಕಣಪ್ಪ, ನಮ್ಮ ಹಳ್ಳಿ ಮಕ್ಳು ಕೂತಿದ್ದಾರೆ ಅನ್ನೋದು ನಮ್ಗೆ ಹೆಮ್ಮೆ. ಈಗ ಹಳ್ಳಿಲ ತಗೊಳ್ಳೋದಾದ್ರೆ ಒಂದು ಕರು ಒಂದು ಹಸು ಅಂತ ಇಟ್ಕೊಳ್ಳೋಣ. ಒಂದು
ಯಾವಾಗ್ಲೇ ಆದ್ರೂ ಒಂದು ಹಸು ಮುಂದೆ ಹೋಗಿ ಚೀಪುತ್ತೆ, ಕುಣಿಯುತ್ತೆ, ತರಲೆ ಮಾಡುತ್ತೆ, ತುಂಟಾಟ ಮಾಡುತ್ತೆ. ಅದೇ ಆ ಕರು ಯಾವತ್ತೂ ಕೂಡ ಹೋರಿ ಮುಂದೆ ಹೋಗಿ ಡಂಕಣಕ 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 ಅಂತ ಕುಣಿಯಕ್ ಹೋಗಲ್ಲ ಕಣ್ರಿ. ಯಾಕಂದ್ರೆ ಆ ಕರುಗೂ ಗೊತ್ತು ಹೋರಿ ಮುಂದೆ ಹೋಗಿ ಕುಣಿದ್ರೆ ಎಲ್ಲನ ಎತ್ತು ಬಿಸಾಕುತ್ತೋ ಅಂತ. ಈಗ ಹೋರಿಗಳಂದ ತಕ್ಷಣ ನೆನಪಾಯ್ತು. ಹೋರಿಗಳು ಅಂದ್ರೆ ಒಂಥರ ನಮ್ಮ ಮನೇಲಿ ನಮ್ಮ ಅಪ್ಪಂದಿರಿದ್ದಂಗೆ ಯಾವಾಗ್ಲೂ ಒಳ್ಳೆ ಭೂತಪ್ಪ ಕೂತಂಗ್ ಕೂತಿರ್ತಾರೆ. ಆಯ್ತಾ, ನಾವೇನಾದ್ರೂ ಕರುಗಳ ತರ ಸ್ಕೂಲ್ ಮುಗಿಸ್ಕೊಂಡು ಮನೆಗೆ ಹೋದ್ವಿ ಅಂತ ಅನ್ಕೊಳ್ಳಿ. ಮನೆಗೆ ಹೋದ ತಕ್ಷಣ ಅಪ್ಪ ಇವತ್ತು ನಮ್ ಸ್ಕೂಲಲ್ಲಿ ನಮ್ ಮಿಸ್ಸು ಅಂತ ಹೇಳದೆ ತಡ ಅರ್ಧಕ್ಕರ್ಧ ಹೇಳಿರ್ತೀವಿ ಅನ್ಕೊಳ್ಳಿ. ಅಷ್ಟೇ ನಂದೇ ಸಾರ ಟೆನ್ಷನ್, ಇವಳೊಬ್ಳು ಬಂದ್ಬಿಟ್ಟು ನನ್ನದೇ ಬೆಚ್ಚಾಗಿ ಕೆಲಸ ಇದೆ, ಹೋಗಿ ನಿಮ್ಮ ಅಮ್ಮನ ಹತ್ರ ಹೇಳ್ಕೋಗು ಅಂತ ಬೈತಾರೆ. ಅದೇ ಒಬ್ಳು ತಾಯಿ ಒಂದು ಹಸು ತರ, ನಾನು ಎತ್ತಿರೋ ಮಗು ಇದು, ನಾನು ಹಾಲು ಕುಡಿಸಿ ಬೆಳೆಸ್ತಿರೋ ಮಗು ಇದು, ಈ ಮಗುವಿನ ಬೆಳವಣಿಗೆ ಆಗಿರ್ಬೋದು, ಇದನ್ನ ನೋಡ್ಕೊಳ್ಳೋ ಜವಾಬ್ದಾರಿ ನಂದು ಅಂತ ಹೇಳ್ತಾಳೆ. ಅದೇ ಒಬ್ಬ ತಂದೆ ಆ ಮಗುವಿಗೆ ಬೈಕ್ ಕಳಿಸ್ತಾನೆ. ಆ ತಂದೆಗೆ ಮಕ್ಳ ಮೇಲಾಗಿರ್ಬೋದು, ಹೆಂಡತಿ ಮೇಲಾಗಿರೋದು ಬೇಜವಾಬ್ದಾರಿತನ. ಅದೇ ಒಂದು ಹಸು ಆದ್ರೆ ಆ ಮಗುವನ್ನ ಚಿಕ್ಕ ವಯಸ್ಸಿಂದ ಸಾಕಿ ಬೆಳೆಸಿ ಲಾಲನೆ ಪಾಲನೆ ಮಾಡೋದು ಹಸು ಅಂದ್ರೆ ಆ ಹೆಣ್ಣಿನ ಜವಾಬ್ದಾರಿ ಅಂತ ಹೇಳ್ತೀನಿ. ಇನ್ನು ಇಷ್ಟೇ ಯಾಕೆ, ನೀವು ಕೇಳ್ಬೋದು ಒಂದು ಹೆರಿಗೆ ಮಾಡಿಸ್ಕೊಳ್ಳೋದು ಅದು ಹೆಣ್ಣಿನ ಜವಾಬ್ದಾರಿನ, ಅದು ಒಂದು ಸೃಷ್ಟಿಯ ಮೂಲ ಅಂತ ಹೇಳ್ಬೋದು. ಬರೀ ಹೆರಿಗೆ ಮಾಡಿಸ್ಕೊಳ್ಳೋದಲ್ಲ ಸರ್, ಆ ಮಗು ಚಿಕ್ಕ ವಯಸ್ಸಿಂದ ಅಂದ್ರೆ ಈಗ ಮಗು ಹುಟ್ಟುತ್ತೆ ಅಲ್ವಾ, ಆ ಮಗು ಹುಟ್ಟಾಗ್ಲಿಂದ ಒಬ್ಳು ತಾಯಿ ಲಾಲನೆ ಪಾಲನೆ ಮಾಡುವಾಗ ಅದಕ್ಕೆ ಒಂದು ಪೌಷ್ಟಿಕಾಂಶವನ್ನ ನೀಡುವುದಾಗಿರ್ಬೋದು, ಸ್ನಾನ ಮಾಡಿಸುವಾಗಿರ್ಬೋದು, ಊಟ ಮಾಡಿಸುವಾಗಿರ್ಬೋದು, ಮಗನೇ ಅಥವಾ ಮಗಳೇ ನೀನು ಚೆನ್ನಾಗಿ ಓದ್ಬೇಕಪ್ಪ ಅಂತ ಹೇಳ್ಕೊಡ್ತಾಳೆ. ನೀನು ಒಂದು ಒಳ್ಳೆ ವಿದ್ಯಾಭ್ಯಾಸನ ಪಡಿಬೇಕು, ನೀನು 100 ಅಲ್ಲ 1000 ಮಕ್ಕಳಲ್ಲಿ ಒಬ್ಬಳಾಗ್ಬೇಕು ಅಥವಾ ಒಬ್ಬನಾಗ್ಬೇಕು ಅಂತ ಹೇಳ್ಕೊಡ್ತಾಳೆ ಕಣ್ರಿ ಆ ತಾಯಿ. ಆ ತಾಯಿ ಈಗ ನಮ್ ಲಕ್ಷ್ಮೀಧರ ಮಾತೆಯ ಶಾಸನನೇ ತಗೋಬಹುದು. ಆ ತಾಯಿ ಚಿಕ್ಕ ವಯಸ್ಸಿಂದ ಅಂದ್ರೆ ಒಂದು ಸಣ್ಣ ಮಗುವಿಗೆ ತಿಂಗಳಲ್ಲಿರೋ ಮಕ್ಕಳುಗಳಿಗೆ ಒಬ್ಳು ತಾಯಿ ತನ್ನ ಎದೆಯನ್ನ ಕುಡಿಸುವಾಗ ಏನಂತ ಹೇಳ್ತಾರೆ ಗೊತ್ತಾ? ಕೆರೆಯಂ ಕಟ್ಟಿಸು, ಬಾವಿಯಂ ಸವೆಸು, ದೇವಾಗಾರಮಂ ಮಾಡಿಸು, ಅಜ್ಜರೆಯೊಳ್ ಸಿಲುಕಿದ ಅನಾಥರಂ ಬಿಡಿಸು, ಮಿತ್ರಗೆಯಂ ನುಗೈ ಶಿಷ್ಯರ ಪೊರೆ ಎನ್ನುತ್ತಾ ಇಂತೆಲ್ಲ ಮಮತಾ ಅನೆರ ತಲ್ಪ ಅನೆರ ಒಂದು ತೊಟ್ಟು ಕಿವಿಯೊಳ್ ಲಕ್ಷ್ಮೀಧರ ಮಾತ್ಯ ಅಂತ ಹೇಳ್ತಾಳೆ. ಏನಂದ್ರೆ ಇದ್ರ ಅರ್ಥ, ಒಂದು ತಾಯಿ ಒಬ್ಳ ತಾಯಿ ತನ್ನ ಮಗುವಿಗೆ ಹಾಲನ್ನ ಕುಡಿಸುವಾಗ ನೀನು ಕೆರೆಯನ್ನ ಕಟ್ಸು, ನೀನು ಬಾವಿಯನ್ನ ತಗ್ಸು, ಒಂದು ದೇವಸ್ಥಾನವನ್ನ ಮಾಡಿಸು, ಇಡೀ ಇರುವಂತ ಸಮಾಜದ ಸೇವೆ ಮಾಡು, ಕಷ್ಟದಲ್ಲಿರೋರಿಗೆ ನೀನು ಸಹಾಯ ಮಾಡು ಅಂತ ಹೇಳ್ಕೊಡ್ತಾಳೆ ಕಣ್ರಿ. ಅಂತ ಒಬ್ಳು ತಾಯಿ ಎಷ್ಟೋ ಜನ ಮಕ್ಕಳಿಗೆ ಪಾಲನೆ ಮಾಡುವಾಗ ಇಷ್ಟೊಂದು ಒಳ್ಳೆ ಬುದ್ಧಿಯನ್ನ ಹೇಳ್ಕೊಡ್ತಾ ಈ ಸಮಾಜಕ್ಕೆ ಅನೇಕ ರತ್ನಗಳನ್ನ ನೀಡಿದ್ದಾರೆ. ಹಿಂದೂ ಕೂಡ ನಮ್ಮ ನಾಡಿನಲ್ಲಿ ಕರ್ನಾಡಿನಲ್ಲಿ ಅನೇಕ ರತ್ನಗಳಿದ್ದಾವೆ. ಅಂತ ರತ್ನಗಳಲ್ಲಿ ನಮ್ಮ ಡಾಕ್ಟರ್ ಜೆ.ಎನ್. ರಾಮಕೃಷ್ಣೇಗೌಡ ಸರ್ ಕೂಡ ಒಬ್ರು. ನಾನು ಏನಕ್ಕೆ ಈ ಮಾತು ಹೇಳಿದೆ ಅಂದ್ರೆ, ಇಷ್ಟೊಂದು ದೊಡ್ಡ ವಿದ್ಯಾಸಂಸ್ಥೆ ಇದು, ನಮ್ಮ BGS ಶಿಕ್ಷಣ ಮಠ ಇದು. ಈ ಒಂದು ದೊಡ್ಡ ಸಂಸ್ಥೆಯಲ್ಲಿ ನಮ್ಮ ಕ್ಷೇತ್ರಗಳಾದಂತಹ ನಮ್ಮ ಡಾಕ್ಟರ್ ಜೆ.ಎನ್. ರಾಮಕೃಷ್ಣೇಗೌಡ ಸರ್ 100 ಅಲ್ಲ 1000 ಅಲ್ಲ ಲಕ್ಷಾಂತರ ವಿದ್ಯಾರ್ಥಿಗಳಿಗೆ ಒಂದು ವಿದ್ಯಾಭ್ಯಾಸವನ್ನ ನೀಡಿದ್ದಾರೆ, ಇಂದು ಕೂಡ ನೀಡ್ತಾ ಇದ್ದಾರೆ. ಇಂಥ ಚಿಣ್ಣರ ಜಾಣರ ಜಗಲಿ ಅಂತ ಒಂದು ಕಾರ್ಯಕ್ರಮ ಮಾಡಿ ನಮ್ಮಂತ ಎಷ್ಟೋ ಚಿಣ್ಣರನ್ನ ಅಂದ್ರೆ ಮಕ್ಕಳಲ್ಲಿರುವಂತಹ ಒಂದು ಟ್ಯಾಲೆಂಟ್ ನ ಹೊರಗಡೆ ತೆಗೆಯುವಂತ ಕೆಲಸ ಮಾಡ್ತಿದ್ದಾರೆ. ಒಂದು ವಿದ್ಯೆ ಅಂದ್ರೆ ಇವರು ಒಂದು ಆಲದ ಮರದಂತೆ ನಿಂತು ವಿದ್ಯೆ ಅನ್ನೋ ನೆರಳನ್ನ ಸಾವಿರಾರು ಲಕ್ಷಾಂತರ ಕೋಟ್ಯಾಂತರ ಜನಗಳಿಗೆ ಅಂದ್ರೆ ಮಕ್ಕಳಿಗೆ ನೀಡ್ತಾ ಇದ್ದಾರೆ. ಅಷ್ಟೇ ಯಾಕೆ ಅದ್ ಸರ್, ನಿಮ್ಗೊಂದು ಪ್ರಶ್ನೆ ಸರ್, ನೀವು ಇಷ್ಟೊಂದು ದೊಡ್ಡ ಆಲದ ಮರದಂತೆ ನಿಂತಿದ್ದೀರಾ, ನಮ್ಮಂತ ಮಕ್ಕಳಿಗೆಲ್ಲ ನೆರಳಾಗಿದ್ದೀರಾ ಅಂದ್ರೆ ನಿಮ್ಗೆ ಶಕ್ತಿ ಕೊಟ್ಟಿದ್ದು, ನಿಮ್ಗೆ ಸ್ಫೂರ್ತಿದಾಯಕವಾಗಿದ್ದು ನಿಮ್ಮ ತಾಯಿನೇ ಅಲ್ವಾ ಸರ್? ಗುರುಗಳು ಸರ್, ತಾಯಿ ಎಷ್ಟು ಮುಖ್ಯನೋ ಗುರುಗಳು ಅಷ್ಟೇ ಮುಖ್ಯ ಅಂತ ಹೇಳ್ತಾರೆ. ಇಲ್ಲ, ಗುರುಗಳು ತಾಯಿನೂ ಆಗ್ಬೋದು. ಅದೇ ಮನೆಯ ಮೊದಲ ಪಾಠಶಾಲೆ, ಜನನಿ ತಾನೇ ಮೊದಲ ಗುರು ಅಂತ ಸರ್ ಹೇಳ್ತಾ ಇದ್ದಾರೆ. ಇನ್ನು ಅಷ್ಟೇ ಯಾಕೆ ಸರಿಗೆ ಬರೀ ಒಂದು ಒಳ್ಳೆ ಬುದ್ಧಿ ಅಷ್ಟೇ ಅಲ್ಲ, ಅವ್ರಿಗೆ ಆರೋಗ್ಯವನ್ನು ಸಹ ಅವರ ತಾಯಿ ಕೊಟ್ಟಿದ್ದಾರೆ. ಉದಾಹರಣೆಗೆ ಹೇಳೋದಾದ್ರೆ, ನಾವು ಮೊನ್ನೆ ಇಲ್ಲೇ ನಮ್ಗೆ ಸ್ಯಾಟರ್ಡೆ ಎಕ್ಸರ್ಸೈಸ್ ನಡೀತಿರುತ್ತೆ ಅಲ್ವಾ, ಹಾಗೆ ನಾವೆಲ್ಲ ಇಲ್ಲೆಲ್ಲ ಎಕ್ಸರ್ಸೈಸ್ ಮಾಡ್ತಿದ್ವಿ. ಸರ್ ಅವಾಗ ತಾನೇ ಬಂದ್ರು, ನಮ್ಗೆ ಗೊತ್ತಿಲ್ಲ ಸರ್ ಬಂದಿದ್ದಾರೆ ಅಂತ. ಎಲ್ಲ ಟೀಚರ್ಸ್ ಅಲರ್ಟ್ ಆದ್ಮೇಲೆ ಗೊತ್ತಾಯ್ತು, ಓ ರಾಮಕೃಷ್ಣೇಗೌಡ ಸರ್ ಬಂದಿದ್ದಾರೆ ಅಂತ. ಅವಾಗ ನಾವ್ ಅನ್ಕೊಂಡ್ವಿ ನಮ್ ಕೈಲೇ ಈ ಶಿಖರನ ಹತ್ತಕ್ಕಾಗಲ್ಲ, ಅಂತದ್ರಲ್ಲಿ ನಮ್ಮ ರಾಮಕೃಷ್ಣೇಗೌಡ ಸರ್ ಇಷ್ಟೊಂದು ವಯಸ್ಸಾಗಿದ್ರು ಕೂಡ ಒಳ್ಳೆ ಸ್ಪೈಡರ್ ಮ್ಯಾನ್ ಹತ್ತದಂಗೆ 5 ಸೆಕೆಂಡ್ ಅಲ್ಲಿ ಫಸ್ಟ್ ಫ್ಲೋರ್ ಇಂದ 3rd ಫ್ಲೋರ್ಗೆ ಹೋಗ್ತಾರೆ ಗಂಡ್ರಪ್ಪ. ಇಲ್ಲೇ ಕೂತಿಲ್ವಾ ಹೆಣ್ಮಕ್ಳ ಜವಾಬ್ದಾರಿ ಎಂತದ್ದು ಅಂತ ಇಷ್ಟಿಂದ ಹೇಳ್ತಾರೆ. ಹಾಗಾಗಿ ನನ್ನ ವಾದ ಇಷ್ಟೇ, ಗಂಡು ಮಕ್ಕಳ ಜವಾಬ್ದಾರಿಗಿಂತ ಹೆಣ್ಣು ಮಕ್ಕಳ ಜವಾಬ್ದಾರಿನ ಜಾಸ್ತಿ ಅಂತ ಹೇಳ್ತಾ ನಿಮ್ಮ ವಾದನ ಖಂಡಿಸ್ತಾ ನನ್ನ ವಾದನ ಮಂಡಿಸ್ತೀನಿ. ನಾ ಮಧ್ಯ ಮಾತಾಡಬಾರ್ದು ಅಂತ ಸುಮ್ಮನೆ, ಯಾಕಂದ್ರೆ ಫ್ಲೋ ಅಲ್ಲಿ ಹೋಗ್ತಾ ಇದಾರೆ, ಮಧ್ಯ ನಿಲ್ಲಿಸಬಾರ್ದು ಅಂತ. ಅದು ಹೇಳಿದ್ರಲ್ಲ, ಅಪ್ಪನ ಹತ್ರ ಹೋಗ್ಬಿಟ್ಟು ನಮ್ಮ ಮಿಸ್ಸು ಅಂತ ಹೋಗುವಂತ
ಕೆಲವ್ರು ಮೊನ್ನೆ ನನ್ನಲ್ಲ, ನಮ್ಮ ಮಿಸ್ಸು ಅಂದ ತಕ್ಷಣ ಹೆಂಗಿದ್ದಾರೆ ನೋಡಕ್ಕೆ ಅಂತ ಅಂತವ್ರು ಇರ್ತಾರೆ, ಖುಷಿ ಪಡ್ತಾರೆ ಅವ್ರು. ಹೌದಾ ನಿಮ್ಮ ಮಿಸ್ಸ, ಹ್ಞೂ ಸರಿ ಸರಿ ಅಂತ. ಇಲ್ಲಿ ಆ ಥರನೂ ಇರುತ್ತೆ. ಆದ್ರೆ ಒಂದು ವಿಷಯ ಹೆಣ್ಮಕ್ಳು ಗಂಡು ಮಕ್ಳಿಗೆ ಬರೋಣ. ಏನು ಅಂದ್ರೆ ನೋಡಿ, ಸ್ವಲ್ಪ ಯೋಚನೆ ಮಾಡಿ ನೋಡಿ, ಈ ರಾಜಕೀಯಕ್ಕೂ ನೀವು ದೇವರುಗಳಿಗೂ ಹೋಲಿಸಿದ್ರೆ ಪೋರ್ಟ್ಫೋಲಿಯೋಗಳು ಯಾರಿಗಿರುತ್ತೆ? ಆಹಾರ ಮಂತ್ರಿ ಇಂಪಾರ್ಟೆಂಟು, ಹಣ ಮಂತ್ರಿ ಅಲ್ವಾ? ಈ ತರ ಪೋರ್ಟ್ಫೋಲಿಯೋಗಳೆಲ್ಲ ನಮ್ಮ